ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆಲ್ಲರೂ ಕೂಡ ವಂದನೆಗಳನ್ನ ಹೇಳಿಕೊಳ್ಳುತ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ತಂದೆಯ ದೇವರು ನಮ್ಮನ್ನು ಕೂಡ ಆತನ ಒಂದು ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಮಗೆ ಮಾಡಿದಂಥ ಈ ಮಹಾಕೃಪೆಗಾಗಿ ನಾವೆಲ್ಲರೂ ಕೂಡ ನಮ್ಮ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತುತಿ ಸ್ತೋತ್ರಗಳನ್ನ ಕೂಡ ಈ ಸಮಯದಲ್ಲಿ ಸಲ್ಲಿಸೋಣ. ಪ್ರಿಯ ಸಹೋದರರೇ, ಈ ಒಂದು ವರ್ಷದ ಈ ಒಂದು ಬೈಬಲ್ ಕೋರ್ಸ್ಗೆ ನಿಮ್ಮನ್ನು ಕೂಡ ಸ್ವಾಗತ ಮಾಡುತ್ತೇನೆ. ದೇವರ ಕೃಪೆಯಿಂದ ನಾವು ಕಾಲದ ದಿನದಲ್ಲಿ ನಾವು ಈ 1 ಇಯರ್ ಬೈಬಲ್ ಕೋರ್ಸ್ ಈ ಒಂದು ಪಾಠದ ಒಂದು ಮೂರನೇ ಪಾಠವನ್ನು ನಾವು ಏನು ಮಾಡಿದ್ದೆವು ನಾವು ನೋಡ್ತಾ ಇದ್ದೀವಿ. 3rd ಚಾಪ್ಟರ್ ಲೆಸನ್ 3 ಪಾಠದ ಟಾಪಿಕ್ ಬಂದು 3 ಲೋಕಗಳು, 3 ವರ್ಲ್ಡ್ ಎಂಬ ಒಂದು ಟಾಪಿಕಲ್ಲಿ ನಾವು ಪಾಠವನ್ನು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಕಳೆದ ಪಾಠದಲ್ಲಿ ಮೊದಲನೇ ಭಾಗವನ್ನು ನಾವು ನೋಡೋದು 3 ಲೋಕಗಳು ಎಂಬ ಪಾಠದಲ್ಲಿ ಭಾಗ 1 ನೋಡಿದ. ಇವತ್ತು ನಾವು ಭಾಗ 2 ಏನು ಮಾಡೋಣ ನಾವು ನೋಡೋಣ. ಪ್ರೀತಿಯ ಸದಸ್ಯರೇ, 1ನೇ ಭಾಗದಲ್ಲಿ ನಾವು ಏನು ನೋಡೋದು ಅಂತ ಒಂದು ಶಾರ್ಟ್ ರಿವಿಷನ್ ನೋಡಿಕೊಂಡು ನಾವು 2ನೇ ಭಾಗಕ್ಕೆ ಹೋಗೋಣ. ಪ್ರಿಯರೇ, ಅಲ್ಲೇ ನಾವು ನೋಡ್ಬೇಕಾದ್ರೆ ಬೈಬಲಲ್ಲಿ ಏನು ಬರೆದಿದೆ ಅಂತ ನೋಡೋದಾದರೆ ಈ 3 ಲೋಕಗಳ ವಿವರಗಳೇನಾಗಿದೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಬೈಬಲ್ ಏನು ಹೇಳ್ತದೆ ಅಂತ ನೋಡ್ಬೇಕಾದ್ರೆ ನಮಗೆ ಮುಂಚಿತವಾಗಿ ಒಂದು ಲೋಕವಿತ್ತು, ಅದು ಜಲಪ್ರಳಯದಲ್ಲಿ ನಾಶವಾಯಿತು ಅಂತ ನಾನು ನೋಡ್ತೀವಿ. ಫಸ್ಟ್ ವರ್ಲ್ಡು. ನಾವಿರೋದು ಈಗ 2ನೇ ಲೋಕ. ಈಗ ಇರೋದು ನಾವು ಒಂದು ಲೋಕ ಏನಾಗಿದೆ, ಮೊದಲನೇ ಲೋಕ ಮಳೆಯಿಂದ ಜಲಪ್ರಳಯದಿಂದ ನಾಶವಾಗಿದೆ. ಸೊ ನಾವು ಇವಾಗ ಜೀವಿಸ್ತಾ ಇರೋದು 2ನೇ ಲೋಕದಲ್ಲಿ. 2ನೇ ಲೋಕದ ಅಂತ್ಯಕ್ಕೆ ಏನಾಗಿದ್ವಿ ಬಂದಿದ್ದೀವಿ. ಸೊ ಈ ಲೋಕವು ಕೂಡ ಏನಾಗುತ್ತೆ, ನಾಶನ ಆಗುತ್ತೆ ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಆ ನಂತರ 3ನೇ ಲೋಕ ಏನಾಗುತ್ತೆ ಬರ್ತದೆ. ಇದರ ವಿಷಯಗಳ ಬಗ್ಗೆ 2ನೇ ಪೇತ್ರ 3ನೇ ಅಧ್ಯಾಯ 6ನೇ ವಾಕ್ಯ ಮತ್ತು 7ನೇ ವಚನ ಮತ್ತು 13ನೇ ವಾಕ್ಯದಲ್ಲಿ ಪೇತ್ರ ಏನು ಮಾಡ್ತಾರೆ, ಈ 3 ಲೋಕಗಳ ವಿವರವನ್ನು ಅಲ್ಲಿ ಬರೀತಾರೆ ಅಲ್ವಾ. ಸೊ ಇದು ನಾವು ಕಳೆದ ಪಾಠದಲ್ಲಿ ನಾವು ಓದಿದ್ದು. ಪ್ರಿಯರೇ, ಯಾಕೆ ದೇವರು ಮೊದಲನೇ ಲೋಕವನ್ನು ನಾಶ ಮಾಡೋದು, ಮೊದಲನೇ ಲೋಕದಲ್ಲಿ ಏನೆಲ್ಲ ಆಯಿತು ಎಂಬುದಾಗಿ ಕೂಡ ನಾವು ನೋಡೋದಾದರೆ, ದೇವರು ಈ ಲೋಕವನ್ನು ಉಂಟು ಮಾಡೋದಲ್ಲ. ಸೊ ಈ ಲೋಕನ ಉಂಟು ಮಾಡಿ ಈ ಭೂಮಿಯನ್ನು ಉಂಟು ಮಾಡಿ ಕೊನೆಯದಾಗಿ ಭೂಮಿಯಲ್ಲಿ ಮನುಷ್ಯನನ್ನು ಏನು ಮಾಡಿದ್ರು ಉಂಟು ಮಾಡಿದ್ರು. ಮೊದಲನೇ ಮನುಷ್ಯನಾದಂಥ ಆದಾಮ, ಅವನಿಗೆ ಹೆಂಡತಿಯಾಗಿ ಅವಳನ್ನ ಏನು ಮಾಡಿದ್ರು ದೇವರು ಕೊಟ್ಟಿದ್ರು. ಸೊ ದೇವರು ಅವರಿಗೆ ಒಂದು ಆಜ್ಞೆ ಕೂಡ ಒದಗಿಸಿದ್ರು. ಅಂದರೆ ಅವ್ರನ್ನ ಏದೆನ್ ತೋಟದಲ್ಲಿ ಇಟ್ಟು ಅವರಿಗೆ ದೇವರು ಕೊಟ್ಟಂಥ ಒಂದು ಆಜ್ಞೆ ನಮಗೆಲ್ಲ ಗೊತ್ತಿದೆ. ಅಂದರೆ ಒಳ್ಳೆದರ ಕೆಟ್ಟದರ ತಿಳುವಳಿಕೆಯನ್ನು ಕೊಡುವ ಹಣ್ಣನ್ನು ತಿನ್ನಬಾರ್ದು, ತಿಂದ ದಿನದಲ್ಲಿ ಸತ್ಯ ಸಾವಿ ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿದ್ದರು. ಆದರೆ ಅವ್ರೇನು ಮಾಡಿದ್ರು, ದೇವರ ಆಜ್ಞೆನ ಮೀರಿ ಪಾಪ ಮಾಡಿದ್ದರಿಂದ ಅವ್ರ ಮುಖಾಂತರ ಈ ಲೋಕಕ್ಕೆ ಪಾಪ ಶಾಪವೇನಾಯಿತು ಬಂತು ಅಲ್ವಾ. ಸೊ ಅದನ್ನು ಮೊದಲನೇ ಲೋಕವನ್ನು ನಾವು ನೋಡಿದ್ವಿ. ಸೊ ಮೊದಲನೇ ಲೋಕದಲ್ಲಿ ಈ ಪ್ರಾರಂಭ ಯಾರಿಂದ ಆಯಿತು ಅಂತ ನೋಡ್ಬೇಕಾದ್ರೆ ಆದಾಮ್ ಅವ್ವಯಿಂದ ಆಯಿತು. ಸೊ ಆನಂತರ ಪ್ರಿಯ ಸದಸ್ಯರೇ, ನಾವು ನೋಡೋದಾದರೆ ಮೊದಲನೇ ಲೋಕದ ಒಂದು 1600 ವರ್ಷ ಆದ ಮೇಲೆ ನಾವು ಬೈಬಲಲ್ಲಿ ಏನು ನೋಡ್ತೀವಿ, 6ನೇ ಅಧ್ಯಾಯದಲ್ಲಿ ಅಲ್ಲಿ ರಾಕ್ಷಸರು ಅಲ್ಲಿ ಭೂಮಿಯಲ್ಲಿದ್ದರು ಅಂತ ನೋಡ್ತೀವಿ. ಸೊ ಆ ರಾಕ್ಷಸರು ಹೇಗೆ ಬಂದರು ಎಂಬುದಾಗಿ ಕೂಡ ಅಲ್ಲಿ ನೋಡೋದಾದರೆ ಅಲ್ಲಿ ದೇವಪುತ್ರರು ಅಂದರೆ ದೇವದೂತರು ಮನುಷ್ಯ ಕುಮಾರತಿಯರನ್ನ ಸೌಂದರ್ಯವುಳ್ಳರೆಂದು ಕಂಡು ಅವ್ರನ್ನ ಮದುವೆ ಮಾಡಿಕೊಂಡ್ರು. ಅವರಿಗೆ ಹುಟ್ಟಿದಂಥ ಮಕ್ಕಳೇ ಈ ಒಂದು ರಾಕ್ಷಸರು ಎಂಬುದಾಗಿ ಕೂಡ ನಾವು ಕಳೆದ ಪಾಠದಲ್ಲಿ ಡೀಟೇಲ್ ಆಗಿ ನೋಡ್ದೋ. ಅದರಿಂದ ಲೋಕದಲ್ಲಿ ಅಧರ್ಮ, ಲೋಕದಲ್ಲಿ ಏನಾಯಿತು, ಪಾಪವು ತುಂಬಿಕೊಂಡಿತ್ತು. ಸೊ ಆದ ಕಾರಣ ದೇವರು ಈ ಲೋಕವನ್ನು ನಾಶ ಮಾಡಿದ್ರು. ಆದರೆ ಆ ಲೋಕದಲ್ಲಿ ನೋವ ಮತ್ತು ಆ ಕುಟುಂಬದವ್ರನ್ನ ಮಾತ್ರ ದೇವರೇನು ರಕ್ಷಣೆ ಮಾಡಿದ್ರು ಅಲ್ವಾ. ಒಟ್ಟು 8 ಮಂದಿ ದೇವರು ಈ ಒಂದು ಮೊದಲನೇ ಲೋಕದ ನಾಶನದಿಂದ ಕಾಪಾಡಿದ್ರು ಅಂತ ನಾವು ನೋಡಿದ್ದೆವು. ಸರಿನಾ. ಸರಿ, ಇವತ್ತೇನು ಮಾಡೋಣ ಅಂದರೆ 2ನೇ ಲೋಕದ ವಿಷಯವಾಗಿ ನಾವು ನೋಡೋಣ. ಸೆಕೆಂಡ್ ವರ್ಲ್ಡ್. ಇವತ್ತಿನ 2ನೇ ಭಾಗದಲ್ಲಿ 2ನೇ ಲೋಕವು ಯಾರಿಂದ ಪ್ರಾರಂಭ ಆಯಿತು, 2ನೇ ಲೋಕದಲ್ಲಿ ಏನೆಲ್ಲ ನಡೆಯಿತು ಮತ್ತು 2ನೇ ಲೋಕ ಯಾವ ರೀತಿಯಾಗಿ ನಾಶನಕ್ಕೆ ಒಳಗಾಗುತ್ತೆ, ಯಾವ ರೀತಿಯಾಗಿ ದೇವರು ಇದನ್ನು ನಾಶನ ಮಾಡ್ತಾರೆ ಎಂಬುದನ್ನು ಕೂಡ ಈ 2ನೇ ಭಾಗದಲ್ಲಿ ನಾವು ನೋಡೋಣ. ಸರಿ ಪ್ರಿಯರೇ, ನೋವ ಅವರ ಕುಟುಂಬ ಮತ್ತು ನೋವಲ್ಲಿದ್ದಂಥ ಎಲ್ಲ ಮೃಗಗಳನ್ನ ದೇವರೇನು ಮಾಡಿದ್ರು, ಹೊರಗೆ ಬರೋಕ್ಕೆ ದೇವರು ಹೇಳಿದ್ರು, ಅಪ್ಪಣೆ ಕೊಟ್ಟರು. ಆಗ ಆ ನಾವೆಯಲ್ಲಿದ್ದಂಥ ಎಲ್ಲರೂ ಕೂಡ ಏನಾದರೂ ಹೊರಗಡೆ ಬಂದರು.
ನಾವೇ ಕೂಡ ಅದು ಎಲ್ಲಿ ನಿಂತಿತ್ತು, ಯಾವ ಒಂದು ಒಂದು ಬೆಟ್ಟದಲ್ಲಿ ಅದು ನಿಂತಿತ್ತು ಎಂಬುದಾಗಿ ಕೂಡ ನಾವು ನೋಡೋದಾದರೆ ಅದು ಅರಾರತ್ ಎಂಬ ಒಂದು ಬೆಟ್ಟ. ಅದು ಇವಾಗ ಕೂಡ ರಷ್ಯಾ ದೇಶದಲ್ಲಿದೆ. ರಷ್ಯಾ ದೇಶದಲ್ಲಿ ಅರಾರತ್ ಎಂಬ ಬೆಟ್ಟ ಇದೆ. ಅದರಲ್ಲೇ ಈ ನಾವೇ ಏನಾಯಿತು ನಿಂತಿತ್ತು ಅಂತ ನೋಡ್ತೀವಿ. ಸೊ ಆದಮೇಲೆ ದೇವರು ಅವ್ರನ್ನ ಏನು ಮಾಡಿದ್ರು, ಅವ್ರನ್ನ ನೋವಿಂದ ಹೊರಗೆ ಬರೋಕ್ಕೆ ಹೇಳಿದ್ರು ಅಂತ ನಾವು ನೋಡ್ತೀವಿ. ಸರಿನಾ? ದೇವ್ರವ್ರ ಜೊತೆ ಒಂದು ಒಡன்பಡಿಕೆ ಕೂಡ ಮಾಡಿಕೊಂಡ್ರು. ಆ ಒಡன்பಡಿಕೆ ಏನಂದರೆ, ಇನ್ನು ಮುಂದೆ ನಾನು ಜಲಪ್ರದಿಂದ ಈ ಭೂಮಿನ ಏನು ಮಾಡಲ್ಲ, ನಾನು ನಾಶನ ಮಾಡಲ್ಲ ಎಂಬುದಾಗಿ ಕೂಡ ದೇವರು ಅವರೊಂದಿಗೆ ಒಂದು ಒಡன்பಡಿಕೆ ಕೂಡ ಮಾಡಿಕೊಂಡ್ರು. ಸೊ ಎರಡನೇ ಲೋಕವು ಈಗ ಯಾರಿಂದ ಪ್ರಾರಂಭ ಆಗುತ್ತೆ ಎಂಬುದಾಗಿ ನೋಡೋದಾದರೆ ಶೇಮ್, ಕಾಮ್, ಯಾಫೇತ್ ಅಂದರೆ ನೋವನ ಕುಮಾರರ ಮೂಲಕ ಎರಡನೇ ಲೋಕವು ಪ್ರಾರಂಭ ಆಗುತ್ತೆ. ಬನ್ನಿ ಅದು ವಾಕ್ಯ ನಾನು ಓದೋಣ. ಆದಿಕಾಂಡ 9ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯವನ್ನು ನಾವು ಓದೋಣ. ಜೆನಿಸಿಸ್ 9 ಚಾಪ್ಟರ್ ವರ್ಸ್ 18 and 19 ಓದೋಣ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಎಫೆತ್ ಎಂಬುವರೇ. ಹಾಮನು ಕಾನಾನನ ತಂದೆಯು. 19ನೇ ಈ ವಾಕ್ಯ. ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಡಿದ್ರೆ ಪ್ರೀತಿಯ ಸರಸರೇ, ಇಲ್ಲಿ ನಾವು ನೋಡೋದಾದರೆ ಅಂದರೆ ನಾವೆಯಿಂದ ಹೊರಟು ಬಂದ ನೋವನ ಮಕ್ಕಳು ಶೇಮ್, ಹಾಮ್, ಜಾಫೆತ್ ಎಂಬವರೇ. ಶೇಮ್, ಹಾಮ್, ಜಾಫೆತ್ ಇವರು ನೋವನ ಮಕ್ಕಳು. ಸೊ ಆನಂತರ ನೋಡ್ಬೇಕಾದ್ರೆ ಹಾಮ್ ಬಂದು ಕಾನಾನಿಯರಿಗೆ ತಂದೆಯಾಗಿದ್ದ. ಆಮೇಲೆ ಈ ಮೂವರು ನೋವನ ಮಕ್ಕಳು, ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿದಿರುವ ಜನರು ಉತ್ಪತ್ತಿಯಾದರು ಅಂತ ನೋಡ್ತೀವಿ. ಸೊ ಈ ಲೋಕದಲ್ಲಿರುವಂಥ ಎಲ್ಲ ಜನರು ಯಾರಿಂದ ಬಂದರು ಅಂತ ನೋಡಬೇಕಾದ್ರೆ, ಸೊ ಮೊದಲನೇ ಲೋಕ ಯಾರಿಂದ ಪ್ರಾರಂಭ ಆಯಿತು? ಆದಾಮ್ ಅವ್ವದಿಂದ ಪ್ರಾರಂಭವಾಯಿತು. ಆದರೆ ಎರಡನೇ ಲೋಕ ಮೂವರಿಂದ ಪ್ರಾರಂಭ ಆಗುತ್ತೆ. ಶೇಮ್, ಹಾಮ್, ಜಾಫೆತ್ ಅವರಿಂದ ಮೂಲಕ ಮೂವರು ಮೂಲಕ ಎರಡನೇ ಲೋಕ ಏನಾಯಿತು ಪ್ರಾರಂಭ ಆಯಿತು. ಅದು ಮಾತ್ರ ಅಲ್ಲಿ ನಾವು ಓದಿದ ಪ್ರಕಾರ ಭೂಮಿಲಿರೋಂಥ ಎಲ್ಲ ಜನರು ಇವರಿಂದನೇ ಏನಾದರೂ ಉತ್ಪತ್ತಿ ಆಗಿದ್ದಾರೆ ಅಂತ ನೋಡ್ತೀವಿ. ಸರಿನಾ? ಸೊ ನಾವು ಏನೇನು ಮಾಡೋಣ ಅಂದರೆ, ಈಗ ಯಾವ್ಯಾವ ಜಾತಿಯವರು, ಯಾವ್ಯಾವ ದೇಶದವರು ಯಾರಿಂದ ಬಂದರು ಅಲ್ವಾ ಪ್ರಿಯ ಸರಸ್ಯ? ಇಡೀ ಜನಾಂಗ ನೋಡೋದಾದರೆ ಎಂಟೈರ್ ಮ್ಯಾನ್ ಕೈಂಡು ಆದಾಮ್ ಅವ್ವ ಮೂಲಕ ಬಂದರು. ಆದರೆ ಈಗ ಲೋಕ ಹೆಂಗಿದೆ? ಲೋಕ ಬಂದು ಒಂದು 7 ಭಾಗವಾಗಿ ಏನಾಗಿದೆ, ವಿಭಾಗವು ಮಾಡಿದ್ದಾರೆ. ಕಾಂಟಿನೆಂಟ್ಸ್ ಅಂತಾರಲ್ಲ, ಯುರೋಪು, ಅಮೇರಿಕಾ, ಆಮೇಲೆ ಏಷ್ಯಾ, ಆಮೇಲೆ ಆಸ್ಟ್ರೇಲಿಯಾ, ಆಮೇಲೆ ಆರ್ಟಿಕ್, ಅಂಟಾರ್ಟಿಕ್ ಅಂತ ಈ ಲೋಕವನ್ನು ಏನು ಮಾಡಿದ್ದಾರೆ, ಒಂದು 7 ಕಾಂಟಿನೆಂಟ್ಗಳಾಗಿ ಮಾಡಿದ್ದಾರೆ. ಖಂಡಗಳು ಅಂತ ಹೇಳ್ತೀವಲ್ಲ, ಕಾಂಟಿನೆಂಟ್ಸು. ಹಾಗಾದರೆ ಈ ಲೋಕದಲ್ಲಿ ವಿಧ ವಿಧವಾದ ಜನರಿದ್ದಾರೆ. ಇವರೆಲ್ಲ ಈ ಮೂವರಿಂದನೇನಾಗಿದ್ದಾರೆ, ಬಂದಿದ್ದಾರೆ ಅಂತ ಬೈಬಲ್ ನಮಗೆ ಏನು ಮಾಡುತ್ತೆ, ಹೇಳ್ತದೆ ಅಂತ ನೋಡ್ತೀವಿ ಅಲ್ವಾ? ಹರಡಿಕೊಂಡಿರುವ ಜನರು, ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು, ಇವರ ಮೂಲಕ ಏನಾದರೂ ಉತ್ಪತ್ತಿ ಆಗಿದ್ದಾರೆ ಅಂತ ನೋಡ್ತೀವಿ. ಸೊ ಇದರ ಮೂಲಕ ನಾವು ಏನು ತಿಳ್ಕೊಬೋದು ಅಂದರೆ, ಯಾರಿಂದ ಬಂದರು ಅಂತ ನಾವು ತಿಳ್ಕೊಬೋದು. ಸೊ ಬೈಬಲ್ ಮಾತ್ರ ಇದರ ವಿಷಯವಾಗಿ ಏನು ಮಾಡಿದೆ, ಬರೆದಿದೆ. ಹೇಗೆ ತಿಳ್ಕೊಳ್ಳೋಣ ಅಂತ ನೋಡೋಣ ಪ್ರಿಯರೇ. ಈಗ ಏನಾಯ್ತು ಅಂದರೆ, ನಾವಿಂದ ಬಂದ ಮೇಲೆ ಒಂದು ವಿಷಯವನ್ನು ನಾವು ಏನು ಮಾಡ್ತೀವಿ, ಒಂದು ಓದ್ತೀವಿ. ಏನಪ್ಪ ಅಂದರೆ, ನೋಹನ ವಿಷಯವಾಗಿ ಒಂದು ಕೆಟ್ಟ ವಿಷಯ ನಾವಿಲ್ಲಿ ನೋಡ್ತೀವಿ. ಅದೇನಪ್ಪ ಅಂದರೆ, ನೋಹನು ದ್ರಾಕ್ಷರಸವನ್ನು ಕುಡಿದು ಏನು ಮಾಡಿದ್ದಾರೆ, ಬೆತ್ತಲೆಯಾಗಿ ಅವರು ತನ್ನ ಮನೆಯಲ್ಲಿ ಗೂಡಾರದಲ್ಲಿ ಮಲ್ಕೊಂಡ್ರು ಅಂತ ಇಲ್ಲಿ ಒಂದು ವಾಕ್ಯ ನಾವು ಏನು ಮಾಡ್ತೀವಿ, ಓದ್ತೀವಿ. ಓದೋಣ. 21ನೇ ವಾಕ್ಯ ಹೋದ್ರಿ. 21 9ನೇ ಅಧ್ಯಾಯ 21ನೇ ವಾಕ್ಯ. ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ನೋಡ್ರ ಪ್ರಿಯ ಸರಸರೇ, ಈಗ ಸ್ವಲ್ಪ ಮುಂಚೆನೆ ನಾವು ನೋವನ ಬಗ್ಗೆ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲೆಲ್ಲ ನೋಡೋದಾದರೆ ಏನು ಹೇಳಿತ್ತಂದರೆ, 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಹನು ನೀತಿವಂತನಾಗಿದ್ದರು ಅಂತ. ಆಮೇಲೆ ಪ್ರಿಯರೇ, ಆದರೆ ಈಗ ನಾವು ನೋಡೋದಾದರೆ ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, ಅವನು ದ್ರಾಕ್ಷರಸವನ್ನು ಕುಡಿಯಲು, ಆಮೇಲೆ ಏನಂದ್ರೆ ಅಂದರೆ ಅವನು ಗೂಡಾರದಲ್ಲಿ ಬೆತ್ತಲೆ ಆಗಿ ಬಿದ್ದಿದ್ದನು ಅಂತ ನೋಡ್ತೀವಿ. ಹಾಗಾದರೆ ಅನೇಕರು ಏನು ಮಾಡ್ತಾರೆ, ಕ್ರೈಸ್ತರು ಅನೇಕರು ಕುಡಿತಾರೆ ಅಲ್ವಾ? ಕ್ರೈಸ್ತರು ಅನೇಕರು ಏನು ಮಾಡ್ತಾರೆ, ಸಾರಾಯಿ ಕುಡಿತಾರೆ. ಅವ್ರಿಗೆ ನಾವು ಹೇಳೋದಾದರೆ ನಾವು ಏನು ಮಾಡಬಾರ್ದು, ಕ್ರೈಸ್ತರು ನಾವು
ಈ ರೀತಿಯಾಗಿ ಕುಡಿಯೋದೆಲ್ಲ ತಪ್ಪು ಅಂತ ನಾವು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಈ ನೋವನ ವಿಷಯವನ್ನು ನಮಗೆ ನೋಡಿಸ್ತಾರೆ. ನೋಡಿ, ಕುಡಿಬಾರ್ದಂತ ಹೇಳ್ತಾ ಇದ್ದೀರ, ನೋವು ಏನು ಮಾಡಿದ್ದಾರೆ, ನೋವು ದ್ರಾಕ್ಷರಸವನ್ನು ಕುಡಿದು ಬೆತ್ತಲೆಯಾಗೇನಾಗಿದ್ದಾರೆ, ಗೂಡಾರದಲ್ಲಿ ಬಿದ್ದಿದ್ದು ಅಂತ ಅದನ್ನು ಏನು ಮಾಡ್ತಾರೆ, ತೋರಿಸ್ತಾರೆ. ನಾವು ಆದರೂ ಡೀಸೆಂಟಾಗಿ ಕುಡಿದು ಮನೇಲಿ ಹೋಗಿ ಮಲಗಿಬಿಡ್ತೀವಿ. ಆದರೆ ಇಲ್ಲಿ ನೋವು ಏನು ಮಾಡಿದ್ದಾರೆ, ನೋವು ಈ ರೀತಿಯಾಗಿ ಒಂದು ಡೀಸೆಂಟ್ ಇಲ್ದಂಗೆ ಬೆತ್ತಲೆಯಾಗಿ ಡ್ರೆಸ್ ಕೂಡ ಇಲ್ದಾಗ ಹಂಗೆ ಮಲಗಿದ್ದಾರೆ ಅಂತಲ್ಲ ಅನೇಕರು ಏನು ಮಾಡ್ತಾರೆ, ಹೇಳ್ತಾರೆ. ಸೊ ಈಗ ನಮಗೂ ಕೂಡ ಒಂದು ಪ್ರಶ್ನೆ ಬರ್ತದೆ, ಏನಪ್ಪ ನೀತಿವಂತರಂತ ಹೇಳಲ್ಪಟ್ಟಂಥ ಈ ನೋಹ ಈಗ ದ್ರಾಕ್ಷರಸವನ್ನು ಕುಡಿದೇನಾಗಿದ್ದಾರೆ, ಅವರು ಬಿದ್ದಿದ್ದಾರಲ್ವಾ ಅಂತ ನಮಗೆ ಕೂಡ ಒಂದು ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ವಿಷಯವಾಗಿ ನಾವು ಸ್ವಲ್ಪ ಇಲ್ಲಿ ನಾವು ಸರ್ಚ್ ಮಾಡೋದಾದರೆ, ಪ್ರಿಯ ಸರಸ, ಏನಾಯಿತು, ನೋವು ನಿಜವಾಗಲೂ ಕುಡುಕನ ಅಂತ ಒಂದು ಪ್ರಶ್ನೆ ನಮಗೇನಾಗುತ್ತೆ, ಬರ್ತದೆ. ಪ್ರಿಯ ಸರಸರೇ, ಆಗ ನೋಡೋದಾದರೆ ಇಲ್ಲಿ ನೋವು ಆ ರೀತಿಯಾಗಿ ಕುಡಿಯೋರಲ್ಲ, ಆದರೆ ಇಲ್ಲಿ ಏನೋ ಒಂದು ಆಗಿದೆ. ಏನಾಯಿತು ಅಂತ ನಾವು ನೋಡೋದಾದರೆ ಪ್ರಿಯರೇ, ನೋವ ಬಂದು 2 ಲೋಕದಲ್ಲಿ ಏನಾಗಿದ್ದಾರೆ, ಜೀವಿಸಿದರು ಅಲ್ವಾ. 2 ಲೋಕದಲ್ಲಿ ಜೀವಿಸಿದರು, ಒಂದು ಮೊದಲನೇ ಲೋಕ, 2ನೇ ಲೋಕದಲ್ಲಿ. ಸೊ ಮೊದಲನೇ ಲೋಕದಲ್ಲಿ ಅವರು ಎಷ್ಟು ವರ್ಷ ಜೀವಿಸಿದ್ರು ಗೊತ್ತಾ, ಯಾರಿಗಾದರೂ ಯಾರು ಹೇಳ್ತೀರಾ ಆನ್ಲೈನಲ್ಲಿ ಬ್ರದರ್ ಸಿಸ್ಟರ್ಸ್? ನೋವ ಒಟ್ಟು ಎಷ್ಟು ವರ್ಷ ಜೀವಿಸಿದ್ರು? ಒಟ್ಟು ಎಷ್ಟು ವರ್ಷ ಜೀವಿಸಿದ್ರು? 950 ವರ್ಷ ಬ್ರದರ್. ವೆರಿ ಗುಡ್. 950 ವರ್ಷ ಏನು ಮಾಡಿದ್ದಾರೆ, ಜೀವಿಸಿದ್ದಾರೆ. ಆದರೆ ಅದರಲ್ಲಿ ಮೊದಲನೇ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸಿದ್ರು, 2ನೇ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸಿದ್ರು? 600 ವರ್ಷ ಮೊದಲನೇ ಲೋಕದಲ್ಲಿ. ಎಸ್, ಮೊದಲನೇ ಲೋಕದಲ್ಲಿ 600 ವರ್ಷ ಜೀವಿಸಿದ್ದಾರೆ. ಮಳೆ ಬಂದ ಮೇಲೆ, ಈ ಲೋಕವು ನಾಶನ ಆದ ಮೇಲೆ ಎಷ್ಟು ವರ್ಷ ಅಂದರೆ 350 ವರ್ಷ ಜೀವಿಸಿದ್ದಾರೆ. ನೋಡಿ ಪ್ರಿಯರೇ, ಗಮನಿಸಿ ಎಲ್ಲರೂ. ಸರಿ, ಏನಾಗಿದೆ ಅಂತ ನೋಡ್ಬೇಕಾದ್ರೆ ನೋವ ಬಂದು 2 ಲೋಕದಲ್ಲಿ ಏನಾಗಿದ್ದಾರೆ, ಜೀವಿಸಿದ್ದಾರೆ. 2 ಲೋಕ ಅಂದರೆ ಜಲಪ್ರಳಯಕ್ಕೆ ಮುಂಚೆನೂ ಜಲಪ್ರಳಯಕ್ಕೆ ಆದ್ಮೇಲೆನೂ ಜೀವಿಸಿದ್ದಾರೆ. ಸೊ ಏನಾಯಿತು ಇಲ್ಲಿ ಅಂತ ನೋಡೋದಾದರೆ ಪ್ರಿಯ ಸರಸರೇ, ಮೊದಲನೇದಾಗಿ ನಮ್ಮ ಭೂಮಿ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ, ದೇವರು ಜಲಪ್ರಳಯಕ್ಕೆ ಮುಂಚೆ ಈ ಭೂಮಿನ ಉಂಟು ಮಾಡುವಾಗ ದೇವರು ಈ ಭೂಮಿಗೆ ಏನು ಮಾಡಿದ್ದಾರೆ ಅಂತ ನೋಡೋದಾದರೆ, ಈ ಭೂಮಿಗೆ ಒಂದು ಪ್ರೊಟೆಕ್ಷನ್ ಏನು ಮಾಡಿದ್ರು, ಕೊಟ್ಟಿದ್ದಾರೆ. ಭೂಮಿನ ಒಂದು ಕ್ಲೈಮೇಟ್ನ ಕಾಯೋದಕ್ಕೆ, ಕ್ಲೈಮೇಟ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ದೇವರು ನಮ್ಮ ಭೂಮಿಯ ಸುತ್ತಲೂ ಅನೇಕ ಲೇಯರ್ಸ್ಗಳನ್ನ ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಪ್ರಿಯ ಸರಸರೇ, ಒಂದು ಲೇಯರ್ ಏನಪ್ಪ ಅಂತ ನೋಡೋದಾದರೆ, ಮೊದಲು ನಾವು ಓಝೋನ್ ಲೇಯರ್ ಅಂತ ನಮ್ಮ ಭೂಮಿಯ ಸುತ್ತಲೂ ಏನಾಗಿದೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಇದೆ ಭೂಮಿಯ ಸುತ್ತಲೂ. ಆ ಓಝೋನ್ ಲೇಯರ್ ಏನು ಮಾಡುತ್ತೆ ಅಂತ ನೋಡಬೇಕಾದ್ರೆ, ಭೂಮಿಗೆ ಸೂರ್ಯನ ಗ್ರಹಣಗಳು ಡೈರೆಕ್ಟಾಗಿ ಏನಾಗಬಾರ್ದು, ಭೂಮಿಗೆ ಬರಬಾರ್ದಂತ ಅದೇನು ಮಾಡುತ್ತೆ, ಫಿಲ್ಟ್ರೇಷನ್ ಮಾಡಿ ಕಳಿಸ್ಕೊಡ್ತದೆ. ಒಂದು ವೇಳೆ ಭೂಮಿಯ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮನುಷ್ಯನ ಮೇಲೆ ಬಂದರೆ ಪ್ರಿಯರೇ, ಮನುಷ್ಯರು ಏನಾಗ್ತಾರೆ, ಅನೇಕ ರೋಗದಿಂದ ಸಾಯ್ತಾರೆ. ಅದರಿಂದ ದೇವರು ಅದರಲ್ಲಿರುವಂಥ UV ರೇಸ್ ಇದೆ, ಅಲ್ಟ್ರಾವೈಲೆಟ್ ರೇಸ್ ಅಂತ, ಅದು ಮನುಷ್ಯನ ಮೇಲೆ ಡೈರೆಕ್ಟಾಗಿ ಬಿದ್ದರೆ ಏನಾಗ್ತಾರೆ, ಮನುಷ್ಯರಿಗೆ ಹಲವಾರು ವಿಧವಾದ ರೋಗಗಳು ಬರುತ್ತೆ. ಅದರಿಂದ ದೇವರು ನಮ್ಮ ಭೂಮಿಯ ಸುತ್ತಲೂ ಓಝೋನ್ ಲೇಯರ್ ಅಂತ ಒಂದು ಲೇಯರ್ನ ಇಟ್ಟಿದ್ದಾರೆ. ಸೊ ಅದು ಮಾತ್ರ ಅಲ್ಲ ಪ್ರಿಯರೇ, ಇನ್ನೊಂದೇನಪ್ಪ ಅಂದರೆ, ನಮ್ಮ ಭೂಮಿಯ ಸುತ್ತಲೂ ದೇವರು ಆವಾಗ ಜಲಪ್ರಳಯಕ್ಕೆ ಮುಂಚೆ ಭೂಮಿಯ ಸೃಷ್ಟಿ ಮಾಡುವಾಗ ಭೂಮಿಯ ಸುತ್ತಲೂ ಒಂದು ವಾಟರ್ ಕ್ಯಾನಪಿನ ಇಟ್ಟಿದ್ರು. ಅದನ್ನು ನಾವು 2ನೇ ವಾಕ್ಯದಲ್ಲಿ ನಾವು ಓದ್ಬೋದು. 1ನೇ ಅಧ್ಯಾಯದಲ್ಲಿ ಭೂಮಿನ ದೇವರು ಸೃಷ್ಟಿ ಮಾಡಬೇಕಾದ್ರೆ ಹೆಂಗೆ ಸೃಷ್ಟಿ ಮಾಡಿದ್ರು, ಭೂಮಿ ಹೆಂಗಿತ್ತು ಅಂದರೆ, ಭೂಮಿಯ ತುಂಬಲು ನೀರಿತ್ತು. ದೇವರು ಏನು ಮಾಡಿದ್ರು, ಒಂದು ಗುಮ್ಮಟವನ್ನು ಉಂಟು ಮಾಡಿದ್ರು ಅಲ್ವಾ. ನಾವು 2ನೇ ವಾಕ್ಯದಲ್ಲಿ ಓದೋದಾದರೆ, ದೇವರು ಅಲ್ಲಿ ನೀರನ್ನು 2ಆಗಿ ಮಾಡಿ, ಭೂಮಿ ಆಕಾಶ ಕೆಳಗಡೆ ಇರುವಂಥ ನೀರು ಸಮುದ್ರ, ಭೂಮಿಯ ಮೇಲೆ ಸಮುದ್ರದಲ್ಲಿ ಎಷ್ಟು ಮಟ್ಟ ನೀರಿದೆಯೋ ಅದೇ ರೀತಿಯಾಗಿ ನಮ್ಮ ಭೂಮಿಯ ಮೇಲೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಸುತ್ತಲೂ ದೇವ್ರು ಏನು ಮಾಡಿದರು, ಈ ನೀರನ್ನ ಈ ರೀತಿಯಾಗಿ ಇಟ್ಟಿದ್ರು, ಒಂದು ಐಸು ಥರ ಇಟ್ಟಿದ್ರು. ಅದರಿಂದ ಭೂಮಿ ಕ್ಲೈಮೇಟ್ ಕಂಡೀಷನ್ ಹೆಂಗಿತ್ತು ಅಂತ ನೋಡೋದಾದರೆ, ಭೂಮಿ ಕ್ಲೈಮೇಟ್ ಕಂಡೀಷನ್ ಬ್ಯಾಲೆನ್ಸ್ ಆಗಿತ್ತು. ಒಂದು ಬ್ಯಾಲೆನ್ಸ್ ಸ್ಟೇಟಸಲ್ಲಿ ಇತ್ತು ಅಂದರೆ ಒಂದು ಕೂಲಿಂಗ್ ಕಂಡೀಷನ್. ಪ್ರಿಯರೇ, ಎಲ್ಲ ಕಡೆ ಒಂದೇ ಕ್ಲೈಮೇಟು, ಲೋಕದಲ್ಲಿ ಎಲ್ಲ ಕಡೆ ಹೆಂಗಿತ್ತು, ಒಂದೇ ಥರದ ಕ್ಲೈಮೇಟ್ ಇತ್ತು. ಆದರೆ ಏನಾಯಿತು ಅಂತ ನೋಡ್ಬೇಕಾದ್ರೆ, ನಮ್ಮ ಭೂಮಿಯ ಮೇಲೆ ಮಳೆ ಬಂತಲ್ಲ ಪ್ರೀತಿಯ ಸರಸರೇ, ಭೂಮಿ ಬಂದು ಒಂದು ಫ್ರಿಡ್ಜ್ ಕಂಡೀಷನಲ್ಲಿ ಎಲ್ಲ ಕಡೆ ಕೂಲಿಂಗ್ ಆಗಿತ್ತು, ಬ್ಯಾಲೆನ್ಸ್ ಕ್ಲೈಮೇಟ್ ಆಗಿತ್ತು. ಆದರೆ ಭೂಮಿಯ ಮೇಲೆ ಆ 40 ಡೇ ನೈಟ್ ಮಳೆ ಬಂತಲ್ಲ, ಆವಾಗ ಏನಾಯ್ತು ಅಂತ ನೋಡೋದಾದರೆ,
ಈ ವಾಟರ್ ಕ್ಯಾನಪಿ ಒಡೆದು ಭೂಮಿಯ ಮೇಲೆ ಏನಾಯಿತು, ಬಿತ್ತು. 40 ದಿವಸ ಮಳೆ ಬರಬೇಕಲ್ಲ, ಅದು ಈ ರೀತಿಯಾಗಿ ನಮ್ಮ ನೋಡ್ತಾ ಇರುವಂಥ ಸಾಧಾರಣ ಮಳೆ ಅಲ್ಲ, ಅದು ದೊಡ್ಡ ಮಳೆ ಏನಾಗಿದೆ ಆವತ್ತು ಬಂದಿದೆ. ಆಗ ಭೂಮಿಯ ಮೇಲೆ ಏನಾಯಿತು, ಈ ನೀರೆಲ್ಲ ಬಿತ್ತು ಪ್ರಿಯರೇ. ನಾನು ನೋಡಿದ ಮೊದಲ ಪಾಠದಲ್ಲಿ ನೀರು ಎಷ್ಟು ಮಟ್ಟಿಗೆ ತುಂಬಿಡ್ತಂದರೆ ಭೂಮಿ ಕೆಳಗಡೆ ಇರುವಂಥ ಎಲ್ಲ ಬೆಟ್ಟಗಳೇನಾಯಿತು, ಮುಚ್ಚಲ್ಪಟ್ಟಿತ್ತು. ಸೊ ಅದರಿಂದ ಈ ನೀರು ಎಲ್ಲಿಂದ ಬಂತಪ್ಪ ಅಂದರೆ ದೇವರು ಆಕಾಶದಲ್ಲಿ ಈ ಭೂಮಿಯ ಸುತ್ತಲೂ ಇಟ್ಟಿದ್ರು. ಅದರ ಭೂಮಿಯ ಕಂಡೀಷನ್ ಬಂದು ಹೆಂಗಿತ್ತಪ್ಪ ಅಂದರೆ ಒಂದು ಫ್ರಿಡ್ಜ್ ಕಂಡೀಷನಲ್ಲಿ ಇತ್ತು ಪ್ರಿಯರೇ. ಆದರೆ ಮಳೆ ಬಂದಾಗ ಏನಾಯ್ತಪ್ಪ ಅಂತ ನೋಡೋದಾದರೆ ಆ ನೀರು ಕೆಳಗಡೆ ಬಿತ್ತು. ಬನ್ನಿ ಅದು ವಾಕ್ಯವಾದನ ಆದಿಕಾಂಡ 7ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದೋಣ. ಆದಿಕಾಂಡ 7:11 ಓದ್ರಿ. ನೋಹನ ಜೀವಮಾನದ 600ನೆಯ ವರುಷದ 2ನೇ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲು ಇರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೋಡ್ರ ಪ್ರೀತಿಯ ಸರಸರೇ, ಇಲ್ಲಿ ಯಾಕೆ ಏನಿರ್ತದೆ ಅಂದರೆ ಭೂಮಿಯ ಮೇಲೆ ಮಳೆ ಹೆಂಗೆ ಬಂತು ಅಂತ ನೋಡ್ಬೇಕಾದ್ರೆ ಆಕಾಶದಲ್ಲಿದ್ದಂಥ ಆ ಒಂದು ಗೇಟ್ಸ್ಗಳು, ವಿಂಡೋಸ್ ಆಫ್ ಹೆವೆನ್ ವೆರ್ ಓಪನ್ಡ್ ಅಂತ ನಾವು ನೋಡ್ತೀವಿ. ಹೇಗಾದರೆ ಇಂಗ್ಲೀಷಲ್ಲಿ ಈ ರೀತಿಯಾಗಿ ಬರ್ತದೆ ನೋಡಿ, ತಮಿಳಲ್ಲಿ ಕನ್ನಡದಲ್ಲಿ ಕೂಡ ನೋಡೋದಾದರೆ ಅಲ್ಲಿ ಆಕಾಶದ ತೂಬುಗಳು ತೆರೆದವು ಅಂತ. ಅಂದರೆ ತೂಬುಗಳಂತ ನೋಡೋದಾದರೆ ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ ಫ್ಲಡ್ ಗೇಟ್ಸ್ ಅಂತ ಹೇಳಿದ್ದಾರೆ. ಫ್ಲಡ್ ಗೇಟ್ಸ್ ಅಂದರೆ ಈಗ ಡ್ಯಾಮ್ಗೆ ಹಾಕ್ತಾರಲ್ಲ, ಡ್ಯಾಮ್ಗೆ ಆ ಗೇಟ್ ಹಾಕ್ತಾರಲ್ಲ, ಆ ರೀತಿಯಾದಂಥ ಒಂದು ಗೇಟ್ ದೇವರು ಆಕಾಶದಲ್ಲಿ ಹಾಕಿದರು. ಅದೇನಪ್ಪ ಆಯ್ತಂದರೆ ಅದೆಲ್ಲ ಓಡಿದು ಭೂಮಿಯ ಮೇಲೆ ಬಿತ್ತು ನೋಡಿ ಪ್ರೀತಿಯ ಸರಸ. ಭೂಮಿಯ ಮೇಲೆ ಬಿದ್ದಾಗ ಆ ವಾಟರ್ ಕ್ಯಾನಪಿ ಏನಾಯಿತು, ಒಡೆದೋಯ್ತು. ಅದರಿಂದ ಭೂಮಿ ಕ್ಲೈಮೇಟ್ ಕಂಡೀಷನ್ ಟೋಟಲ್ ಏನಾಯ್ತು ಅಂದರೆ ಚೇಂಜ್ ಆಗಿಬಿಡ್ತು. ಭೂಮಿಯ ಒಂದು ಕ್ಲೈಮೇಟ್ ಕಂಡೀಷನ್ ಏನಾಯಿತು ಅಂದರೆ ಕೆಲವು ಕಡೆ ಐಸ್ ಆಗಿಬಿಡ್ತು ಭೂಮಿ. ನೀವು ಅಂಟಾರ್ಟಿಕಾ ನೋಡಿದ್ರೆ ಹೆಂಗಿದೆ, ಫುಲ್ ಆಫ್ ಐಸು. ಆಮೇಲೆ ಇನ್ನು ಕೆಲವು ಕಡೆ ಏನಾಗ್ಬಿಡ್ತು, ಫುಲ್ ಹಾಟ್ ಅಲ್ವಾ, ನೋಡ್ತೀವಿ ನಾವು ಸಹಾರಾ ಡೆಸರ್ಟು ಅಲ್ವಾ ಪ್ರಿಯ ಸರಸರೇ. ನೋಡಿ ದೊಡ್ಡ ಡೆಸರ್ಟ್ ಫುಲ್ ಏನಾಗಲ್ಲ, ಅಲ್ಲೆಲ್ಲ ಹೀಟ್. ಇನ್ನು ಕೆಲವು ಕಡೆ ಒಂದು ಬ್ಯಾಲೆನ್ಸು ಕ್ಲೈಮೇಟು ಏನಾಯಿತು, ಚೇಂಜ್ ಆಯಿತು. ಸೊ ಈಗ ನೋವ ಏನು ಮಾಡ್ತಾಯಿದ್ರು ಮೊದಲನೇ ಲೋಕದಲ್ಲಿ ಅಂತ ನೋಡ್ಬೇಕಾದ್ರೆ, ಮೊದಲನೇ ಲೋಕದಲ್ಲಿ ನೋವ ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ನೋಡಬೇಕಾದ್ರೆ ಅವರು ಒಂದು ಫಾರ್ಮರ್. ಅವರು ಓಕೆ, ಅವರೊಂದು ಫಾರ್ಮರ್ ಆಗಿದ್ದು ಅವರು ದ್ರಾಕ್ಷಿ ಸೋಟವನ್ನು ಇಟ್ಟು ಅದನ್ನೇನು ಮಾಡ್ತಾಯಿದ್ರು, ಅದರ ಬರೋಂಥ ರಕ್ತವನ್ನು ಅವ್ರು ಕುಡಿತಾಯಿದ್ರು. ಆದರೆ ಮೊದಲನೇ ಲೋಕದಲ್ಲಿ ಈ ದ್ರಾಕ್ಷರಸವನ್ನು ಎಷ್ಟು ದಿನ ಇಟ್ಟರೂ ಕೂಡ ಏನಾಗ್ತಾ ಇರಲಿಲ್ಲ, ಕೆಟ್ಟೋಗ್ತಾ ಇರಲಿಲ್ಲ. ಯಾಕೆಂದರೆ ಭೂಮಿ ಕ್ಲೈಮೇಟ್ ಹೆಂಗಿತ್ತು, ಒಂದು ಕೂಲಿಂಗ್ ಕಂಡೀಷನ್ ಇದ್ದ ಕಾರಣಕ್ಕೆ ದ್ರಾಕ್ಷರಸವು ಏನಾಗ್ತಾ ಇರಲಿಲ್ಲ, ಕೆಟ್ಟೋಗ್ತಾ ಇರಲಿಲ್ಲ. ಸೊ ಎರಡನೇ ಲೋಕದಲ್ಲಿ ಏನಾಯಿತು, ವಾಟರ್ ಕ್ಯಾನಪಿ ಒಡೆದು ಬಿದ್ದೋದ ಕಾರಣ ಈ ದ್ರಾಕ್ಷರಸವು ಕೆಟ್ಟು ಏನಾಯಿತು, ಅದರಲ್ಲಿ ಆಲ್ಕಹಾಲಿಕ್ ಏನಾಯಿತು, ಫಾರ್ಮ್ ಆಗಿಬಿಡ್ತು ಪ್ರಿಯರೇ. ಅದರಿಂದನೇ ಅದರಲ್ಲಿ ಅವನು ಕುಡಿದಾಗ ಅದು ಅವನಿಗೆ ಏನು ಕೊಡ್ತು, ಅದಕ್ಕೆ ಬೋಧೆ ಅದರಲ್ಲಿ ಬಂದು ಅವನು ಏನು ಮಾಡ್ದ, ಅದು ಬೆತ್ತಲೆ ಆಗಿ ಮಲಗಿದ್ರು. ನೋವನಿಗೆ ಗೊತ್ತಿಲ್ಲ ಅದು ಸಾರಾಯಿ ಅಂತೆಲ್ಲ, ಅದು ಸಾರಾಯಿಗೆ ಚೇಂಜ್ ಆಗಿದ್ದು ಅದೇ ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಾಯಿತು ಪ್ರಿಯರೇ. ಆದರೆ ಇದು ಕಾರಣ ಏನಪ್ಪ ಅಂದರೆ, ಇದು ಕ್ಲೈಮೇಟ್ ಕಂಡೀಷನ್ ಚೇಂಜ್ ಆದ ಕಾರಣಕ್ಕೆ ಇದು ಕೆಟ್ಟು ಹೋಗಿ ಇದರಲ್ಲಿ ಏನಾಯಿತು, ಆಲ್ಕಹಾಲ್ ಫಾರ್ಮ್ ಆಗಿಬಿಡ್ತು ಪ್ರಿಯ ಸರಸರೇ. ಇದೇ ಲೋಕದಲ್ಲಿ ಫಸ್ಟು ಸಾರಾಯಿ ಕಂಡಿಡ್ದಿದ್ದು. ಯಾರು ಪ್ರಾರಂಭಿಸಿದ್ರು ಅಂದರೆ ನೋವ. ಆದರೆ ಈಗ ಮನುಷ್ಯ ಅದಕ್ಕೆ ಎಷ್ಟು ಒಂದು ಸ್ಲೇವ್ ಆಗಿಬಿಟ್ಟಿದ್ದಾನಂದರೆ, ಅದಕ್ಕೆ ದಾಸನಾಗ್ಬಿಟ್ಟಿದ್ದಾನಂದರೆ, ನಮ್ಮ ರೋಡ್ಗಳಲ್ಲಿ ರೋಡ್ಗೇನಿದೆ, ವೈನ್ ಶಾಪ್ಗಳಿದೆ ಅಲ್ವಾ ಪ್ರಿಯ ಸರಸರೇ. ಸೊ ಇದಕ್ಕೆ ಕಾರಣ ಪ್ರಾರಂಭ ಇದರ ಪ್ರಾರಂಭ ಈ ಸಾರಾಯಿ ಮನುಷ್ಯನು ನೋಡಿ ಎಷ್ಟು ಇದಕ್ಕೆ ಅವನು ಸ್ಲೇವ್ ಆಗಿಬಿಟ್ಟಿದ್ದಾನೆ, ಅಡಿಕ್ಟ್ ಆಗಿಬಿಟ್ಟಿದ್ದಾನಂದರೆ ಪ್ರಿಯರೇ, ಇದಕ್ಕೆ ಪ್ರಾರಂಭ ಎಲ್ಲಿ ಅಂದರೆ ನೋವನೇ. ಓಕೆ, ನೋವನ ಕಾಲದಲ್ಲಿ ಈ ಸಾರಾಯಿ ಏನಾಯಿತು, ಮೊದಲನೇದಾಗಿ ಕಂಡುಹಿಡಿಯಲ್ಪಟ್ಟಿತ್ತು. ಅದರಿಂದ ಮನುಷ್ಯನು ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಪ್ರಿಯ ಸರ್. ಈಗ ತುಂಬಾ ಏನಾಗ್ಬಿಟ್ಟಿದ್ದಾರೆ, ತುಂಬ ಜಾಸ್ತಿ ಆಗಿಬಿಟ್ಟಿದೆ. ವೆರೈಟೀಸ್ ಬೇರೆ ಬಂದುಬಿಟ್ಟಿದೆಲ್ಲ ಅಲ್ವ, ವೆರೈಟೀಸ್ ಆಗಿ ಏನು ಮಾಡ್ತಾಯಿದ್ದಾನೆ ಮನುಷ್ಯ, ಅದನ್ನು ಡೆವಲಪ್ ಮಾಡಿಬಿಟ್ಟಿದ್ದಾನೆ. ಸರಿ, ಈಗ ಅದರಿಂದ ನೋಡೋದಾದರೆ ಪ್ರಿಯರೇ, ಅದರಿಂದನೇ ನೀವು ಬೈಬಲಲ್ಲಿ ನೋಡಿದ್ರೆ
ಮೊದಲನೇ ಲೋಕದಲ್ಲಿ ಜನರು ಎಷ್ಟು ವರ್ಷ ಜೀವಿಸಿದ್ದಾರೆ ನೋಡ್ರಿ. ಎಲ್ಲರೂ ಕೂಡ 900 ವರ್ಷಕ್ಕೆ ಮೇಲೆ ಏನಾಗಿದ್ದಾರೆ ಜೀವಿಸಿ. 900 ಅಬೌವ್ 900. ಮೆತುಸಲ 969, ಜಾರೇದು 962 ಇಯರ್ಸ್ ಜೀವಿಸಿದ್ದಾರೆ. ನೋವಾ. ಪ್ರಿಯರೇ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಮೊದಲನೇ ಲೋಕಕ್ಕೂ ಎರಡನೇ ಲೋಕಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಎರಡನೇ ಲೋಕದಲ್ಲಿ ಮನುಷ್ಯನ ಆಯುಷ್ ಕಾಲ ಏನಾಗ್ಬಿಡ್ತು, ಹಂಗೆ ಸಲ್ಲಂತ ಕೆರಡ ಬಂದ್ಬಿಡ್ತು. ನೋಡಿ, ನೋವಾ 350 ವರ್ಷ ಜೀವಿಸಿದ್ರು. ಆನಂತರ ಅಬ್ರಹಾಂ ಬಗ್ಗೆ ನೋಡೋದಾದರೆ ಅಬ್ರಹಾಂ 175 ನೋಡಿ ಪ್ರಿಯರೇ. ಆನಂತರ ನೀವು ಮೋಸೆ ಕಾಲಕ್ಕೆ ಬಂದರೆ, ಮೋಸೆ ಕಾಲದಲ್ಲಿ ಮೋಸೆ ಎಷ್ಟು ವರ್ಷ ಜೀವಿಸಿದ್ರು ಅಂದರೆ 120 ವರ್ಷ. ದಾವಿದನ ಕಾಲಕ್ಕೆ ಬಂದುಬಿಟ್ರೆ ಪ್ರಿಯರೇ, ದಾವಿದನ ಎಷ್ಟು ವರ್ಷ ಜೀವಿಸಿದ್ರು ಗೊತ್ತಾ? ಯಾರಿಗಾದರೂ ಹೇಳ್ತೀರಾ ಎಷ್ಟು ವರ್ಷ? ನಾನು ಹೇಳಿದ್ದೀನಿ ಮುಂಚೆ, ನಿಮಗೆ ಅನ್ನಿಸ್ತದೆ. ಯಾರೋ ಹೇಳಿ ಆನ್ಲೈನಲ್ಲಿ, ಬ್ರದರ್ ಸಿಸ್ಟರ್ಸ್, ಎಷ್ಟು ವರ್ಷ ಜೀವಿಸಿದ್ರು ದಾವಿದನ ಜೀವನ ಕಾಲ? ಇದ್ದೀರಾ? 70 ವರ್ಷ ರೀ. ವೆರಿ ಗುಡ್. 70 ವರ್ಷ ಹೆಂಗೆ ಹೇಳ್ತೀರಾ ಸಿಸ್ಟರ್? ಸಿಸ್ಟರ್ ಹೆಂಗೆ ಅವ್ರು 70 ವರ್ಷ ಅಂತ ಬೈಬಲಲ್ಲಿ ಬರ್ದಿದೆಯಾ ಎಲ್ಲಾದರೂ? ಅದೇ 40 ವರ್ಷ ಆಳ್ವಿಕೆ ಮಾಡ್ತಾರ. ಮತ್ತೆ ಅವರು ಇದು ರಾಜ ಆಗಕ್ಕಿಂತ ಮುಂಚೆ. ವೆರಿ ಗುಡ್. ಅವ್ನ ಅರಸನಾಗ್ಬೇಕಾದ್ರೆ 30 ವಯಸ್ಸು, ಅದು ಬೈಬಲಲ್ಲಿ ಬರ್ದಿದೆ. ಅವ್ನ ಅರಸನಾಗ್ಬೇಕಾದ್ರೆ ಎಷ್ಟು ವಯಸ್ಸು ಅವ್ರಿಗೆ? 30 ವಯಸ್ಸು ಅಂತ ಬರ್ದಿದೆ. ಆಮೇಲೆ 40 ವರ್ಷ ರೂಲ್ ಮಾಡಿದ್ರು. 40 ಇಯರ್ಸ್ ರೂಲ್ ಮಾಡಿದ್ದಾರೆ. ಒಟ್ಟು 30 + 40 70. ನೋಡಿ ಪ್ರಿಯ ಸರಸರೇ, ನೋಡಿ ಮೊದಲನೇ ಲೋಕಕ್ಕೂ ಎರಡನೇ ಲೋಕಕ್ಕೆ ನೀವು ಕಂಪೇರ್ ಮಾಡಿದ್ರೆ 900 ಎರಡನೇ ಲೋಕದಲ್ಲಿ ನೋಡಿ, ಸೆಕೆಂಡ್ ವರ್ಲ್ಡಲ್ಲಿ ಹಂಗೇನಾಗ್ಬಿಡ್ತು, ತುಂಬ ಬೇಗನೆ ಕೆಳಗಡೆ ಬಂದ್ಬಿಡ್ತು. 200ಗೆ ಬಂದ್ಬಿಡ್ತು ಅಲ್ವಾ? 200 200ಕ್ಕೆ ಬಂದ್ಬಿಡ್ತು ಅಂತ ನೋಡ್ತೀವಿ ಪ್ರಿಯರೇ. ಸರ್, ಇದಕ್ಕೂ ಕಾರಣ ಏನಪ್ಪ ಅಂದರೆ ಈ ಕ್ಲೈಮೇಟ್ ಚೇಂಜಸ್ ಅಲ್ವಾ? ಎರಡನೇ ಲೋಕದ ಟೋಟಲ್ ಕ್ಲೈಮೇಟ್ ಏನಾಗ್ಬಿಡ್ತು, ಚೇಂಜ್ ಆಗಿಬಿಡ್ತು ಅಂತ ನೋಡ್ತೀವಿ. ಅದರಿಂದ ಮನುಷ್ಯನ ಆಯುಸ್ಸು ಕಾಲ, ಮನುಷ್ಯನ ಆರೋಗ್ಯ ಎಲ್ಲವೂ ಏನಾಗ್ಬಿಡ್ತು, ಕೆಟ್ಟೋಯ್ತು. ನೋಡಿ, ಇವಾಗ ತುಂಬಾ ವರ್ಷ ಆಗಿಬಿಟ್ಟಿದ್ದಲ್ವ ಮನುಷ್ಯನ ಒಂದು ಈ ಕ್ಲೈಮೇಟು ಮತ್ತು ಮನುಷ್ಯನ ಜೀವನ, ಊಟ, ಆಮೇಲೆ ಗಾಳಿ, ನೀರು ಎಲ್ಲವೂ ಕೂಡ ಆಗ್ಬಿಟ್ಟಿದೆ, ಎಲ್ಲ ಪೊಲ್ಯೂಟ್ ಆಗಿಬಿಟ್ಟಿದೆ ಪ್ರೀತಿಯ ಸಹೋದರರೇ. ನೋಡಿ ಸರಿ, ಅದರಿಂದನೇ ಈಗ ಈ ರೀತಿಯಾಗಿ ನೋವಾ ದ್ರಾಕ್ಷರಸವನ್ನು ಕುಡಿದ್ರು ಅಂತ ನಾವು ನೋಡ್ತೀವಿ. ಗೊತ್ತಿಲ್ಲದೇ ಕುಡ್ದಿದ್ದಾರೆ, ಅವ್ರು ಗೊತ್ತಿದ್ದು ಕುಡ್ದಿಲ್ಲ, ಗೊತ್ತಿದ್ದೇ ಕುಡ್ದಿದ್ದಾರೆ ಅಂತ ನೋಡ್ತೀವಿ. ಈ ಥರ ರಿಯಾಕ್ಷನ್ ಆಗಿದೆ. ಸರಿ, ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಯಾರ್ಯಾರು ಯಾರಿಂದ ಬಂದರು ಅಂತ ಏನು ಮಾಡೋಣ ನಾವು ನೋಡೋಣ ಅಲ್ವಾ? ಈ ಲೋಕದಲ್ಲಿ ನೋಡ್ತೀವಲ್ಲ, ಅಮೇರಿಕನ್ಸು ಮತ್ತು ಯುರೋಪಿಯನ್ಸು, ಏಷ್ಯನ್ಸು, ಇವ್ರನ್ನ ನಾವು ಏನು ಮಾಡ್ತೀವಿ, ಆಫ್ರಿಕನ್ಸು ಅಲ್ವಾ? ಇವ್ರನ್ನ ನಾವು ನೋಡುವಾಗಲೇ ಗೊತ್ತಾಗ್ಬಿಡ್ತದೆ. ಕೆಲವು ದೇಶದವ್ರನ್ನ ಹೆಂಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಅಮೇರಿಕಾದವರು, ಇವರು ಬಂದು ಏಷ್ಯಾ, ಇವರು ಆಫ್ರಿಕನ್ಸ್ ಅಂತ ನಾವು ಏನು ಮಾಡ್ಬೋದು, ಹೇಳ್ಬೋದು. ಸೊ ಅದರಲ್ಲಿ ಬೈಬಲ್ ಕೂಡ ರೆಕಾರ್ಡ್ ಇದೆ. ಬೈಬಲಲ್ಲಿ ಯಾರ್ಯಾರು ಯಾರಿಂದ ಬಂದರು ಅಂತ ನಾವು ಓದೋದಾದರೆ ಪ್ರೀತಿಯ ಸಹೋದರರೇ, ನಮಗೆ ಇದರಲ್ಲಿ ಬರೆದಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅಲ್ವಾ? ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ದೇವರ ಯೋಜನೆ, ದೇವರು ಹೆಂಗೆ ಅವರ ಯೋಜನೆನ ನಡೆಸ್ತಾ ಇದ್ದಾರೆ, ಅದು ಪ್ಲ್ಯಾನ್ ಹೆಂಗೆ ಹೋಗ್ತಾ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಸರ್, ಈಗ ಶೇಮ್, ಹಾಮ್, ಜಾಫೆತು ಪ್ರಿಯರೇ, ಇವರಿಂದನೇ ಎಲ್ಲರಾದ್ರು ಅಂತೆ, ಭೂಮಿಯಲ್ಲಿರುವಂಥ ಎಲ್ಲ ಜನರು ಇವರಿಂದನೇ ಉತ್ಪತ್ತಿ ಆದರು, ಶೇಮ್, ಹಾಮ್, ಜಾಫೆತಿಂದ. ಸರಿ, ಅದರಲ್ಲಿ ನಾವು ಯಾರಿಂದ ಬಂದಿದ್ದೀವಿ ಅಲ್ವಾ? ಇಂಡಿಯನ್ಸು ಮತ್ತು ಏಷ್ಯನ್ಸ್ ಎಲ್ಲ ಯಾರಿಂದ ಬಂದಿದ್ದೀವಿ ಅಂತ ನಾವು ಇಲ್ಲಿ ಓದೋದಾದರೆ, ಇಲ್ಲಿ ಏನು ನಡೀತದೆ ಅಂತ ನೋಡಬೇಕಾದ್ರೆ, ನೋಹನ ದ್ರಾಕ್ಷರಸವನ್ನು ಕುಡಿದು ಬೆತ್ತಲೆಯಾಗಿ ಮಲಗಿದ್ದಾಗ ನೋಹನ ಕಿರಿಯ ಮಗನು ಅಲ್ವಾ, ಯಂಗೆಸ್ಟ್ ಸನ್ನಿಧನ ಹಾಮು, ಅವನು ಏನು ಮಾಡ್ತಾನೆ ಅಂತ ನೋಡಬೇಕಾದ್ರೆ, ಅವನು ನೋಹನ ಬೆತ್ತಲೆನ ನೋಡಿಬಿಟ್ಟು ಹಂಗೆ ಹೋಗಿ ತನ್ನ ಅಣ್ಣಂದಿರಿಗೆ ಹೇಳ್ತಾನೆ. ಇವನೇನು ಮಾಡ್ಬೋದಾಗಿತ್ತು, ಇವನು ಒಂದು ವಸ್ತ್ರ ತಗೊಂಡು ಅದನ್ನು ಮುಚ್ಬೋದಾಗಿತ್ತು, ಆದರೆ ಆ ಥರ ಮಾಡಿಲ್ಲ. ಅವನು ಹೋಗಿ ಅವ್ರ ಅಣ್ಣನಿಗೆ ಹೇಳ್ತಾನೆ. ಅವ್ರ ಅಣ್ಣನ ಏನು ಮಾಡಿದ್ದಾರೆ ಅಂದರೆ, ಅವ್ರ ಅಣ್ಣಂದಿರು ಬಂದು ಹಿಂದ್ಗಡೆಯಿಂದ ಅವನ ಬೆತ್ತಲೆನ ವಸ್ತ್ರದಿಂದ ಮುಚ್ಚಿದ್ದಾರೆ. ಸೊ ಇದನ್ನು ನೋಹನು ಈ ವಿಷಯವನ್ನು ತಿಳಿದು ಅವನೇನು ಮಾಡ್ತಾನಂದರೆ, ಒಬ್ಬ ಮಗನಿಗೆ ಅಂದರೆ ಹಾಮನಿಗೆ ಶಾಪವನ್ನು ಕೊಡ್ತಾರೆ. ಆದರೆ ಜಾಫೆತ್ ಮತ್ತು ಶೇಮ್ ಮತ್ತು ಜಾಫೆತ್ಗೆ ಬ್ಲೆಸ್ಸಿಂಗ್ಸ್, ಆಶೀರ್ವಾದವನ್ನು ಕೊಡ್ತಾರೆ. ಇದರಿಂದ ನಾವು ಏನು ಮಾಡ್ಬೋದಂದರೆ, ಯಾರ್ಯಾರಿಂದ ಬಂದರು ಅಂತ ತಿಳ್ಕೊಬೋದು. ಬನ್ನಿ ಆ ವಾಕ್ಯಗಳನ್ನ ಓದೋಣ.
ಆದಿಕಾಂಡ 9ನೇ ಅಧ್ಯಾಯದಲ್ಲಿ 24ರಿಂದ ಕೆಲವು ವಾಕ್ಯಗಳು ಹೋದ್ರಿ. ಜೆನಿಸಿಸ್ 9 ಚಾಪ್ಟರ್ 24 ಆನ್ವರ್ಡ್ಸ್. ನೋಹನು ಅಮಲಿಳಿದೆದ್ದು ಕಿರಿಮಗನನ್ನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂದನು. ನೋಡಿದ್ರೆ ಪ್ರಿಯ ಸರಸರೇ, ಮೊದಲು ನೋಡ್ಬೇಕಾದ್ರೆ ಈ ಕಾನಾನ್ ಅಂದ್ರೆ ಹಾಮನು ಕಿರಿಯ ಮಗನು ಮಾಡಿದನ ಏನೋ ಏನ್ ಮಾಡ್ತಾನೆ ಈಗ ತಿಳ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿ ಒಂದು ಶಾಪವನ್ನ ಅವ್ರಿಗೆ ಕೊಡ್ತಾನೆ. ಏನು ಕೊಟ್ಟರು ಅವನಿಗೆ? ಕಾನಾನ್ಗೆ, ಅಂದರೆ ಹಾಮ್ ಮಾಡಿದ ಪಾಪಕ್ಕೆ ಕಾನಾನ್ ಯಾರಂದ್ರೆ ಅವರ ಒಂದು ಸಂತತಿ. ಯಾರ ಸಂತತಿ? ಹಾಮ್ ಸಂತತಿನೇ ಈ ಕಾನಾನ್. ಅವ್ರಿಗೆ ಏನು ಶಾಪ ಕೊಡ್ತಾರೆ ನೋಡಿ. ಕಾನಾನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣನ ತಮ್ಮಂದಿರಿಗೆ ದಾಸನಾಗಲಿ. ದಾಸನಾಗಲಿ ಅಂದರೆ ದಾಸರಿಗೆ ದಾಸನು, ಸ್ಲೇವ್ ಟು ಸ್ಲೇವ್ ಅಂತಾರೆ. ನೋಡಿದ್ರ? ಸರಿ ಪ್ರಿಯರೇ, ಆ ನಂತರ ಇಬ್ಬರಿಗೆ ಏನು ಮಾಡ್ತಾರೆ? ಬ್ಲೆಸ್ಸಿಂಗ್ಸ್ ಕೂಡ ಕೊಡ್ತಾರೆ. ಶೇಮನ್ಗೆ ಮತ್ತು ಯಾಫತನ್ಗೆ ಆಶೀರ್ವಾದ ಕೊಡ್ತಾರೆ. ಸರಿ ಪ್ರಿಯರೇ, ಈ ಹಾಮ್ ಯಾರು? ಇಲ್ಲಿ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಅವರು ದಾಸನಾಗಲಿ ಅಂತ ಒಂದು ಶಾಪವನ್ನು ಕೊಡ್ತಾರೆ ನೋಹ. ಪ್ರಿಯರೇ, ಯಾರು ಈ ಲೋಕದಲ್ಲಿ ದಾಸರಾಗಿ ಇದ್ದಿದ್ದು ಅಂತ ನೋಡೋದಾದರೆ, ಈ ಒಂದು ಜಾತಿಯವರು ಈ ಲೋಕದಲ್ಲಿ ತುಂಬ ವರ್ಷ ಕಾಲ ಏನಾಗಿದ್ರು ಅಂತ ನೋಡಬೇಕಾದ್ರೆ ಸ್ಲೇವ್ಸ್ಗಳಾಗಿದ್ದರು. ಯಾರಪ್ಪ ಅವರು ಅಂದರೆ, ಅವರು ಆಫ್ರಿಕನ್ಸ್. ಪ್ರೀತಿಯ ಸರಸರೇ, ಆಫ್ರಿಕನ್ಸ್ಗಳು ಏನಾಗಿದ್ರು? ದಾಸರಾಗಿದ್ದು. ದಾಸರಿಗೆ ಇವರು ದಾಸರಿಗೆ ಅಂದ್ರೆ ಏನು ಅರ್ಥ? ಪ್ರಿಯ ಯೇಸ್ವಾಮಿ ಹೇಳ್ತಾರಲ್ಲ, ಯೇಸ್ವಾಮಿ ಯೋಹಾನ 8:37ನೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ, ಪಾಪ ಮಾಡೋನು ಪಾಪಕ್ಕೆ ದಾಸನು ಅಂತ ಹೇಳ್ತಾರೆ. ಪಾಪ ಮಾಡೋನು ಪಾಪಕ್ಕೆ ದಾಸನು ಅಂದರೆ ಈ ಲೋಕದವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಆ ಲೋಕದಲ್ಲಿರುವಂಥ ಎಲ್ಲ ದಾಸರುಗಳಿಗೆ ಇವರೇನಾಗ್ತಾನೆ? ಈ ಆಫ್ರಿಕನ್ಸ್ಗಳು ದಾಸರಾಗಿದ್ದರು. ಪ್ರಿಯ ಸೋರಸರೇ, ಅದನ್ನೇ ನಾವು ನೋಡೋದಾದರೆ ಆಫ್ರಿಕಾ ಖಂಡದಲ್ಲಿ, ಅಮೇರಿಕಾ, ಯುರೋಪ್ಸಲ್ಲಿ ನೋಡೋದಾದರೆ ಈ ಆಫ್ರಿಕನ್ಸ್ಗಳನ್ನ, ಅಂದರೆ ಇವ್ರನ್ನ ನೀಗ್ರೋಸ್ ಅಂತ ಕರೀತಾ ಇದ್ರು. ಇವ್ರನ್ನ ನೋಡಿ ಪ್ರಿಯರೇ, ಇವ್ರನ್ನ ದಾಸರಾಗಿ ಮಾರಾಟ ಮಾಡ್ತಾಯಿದ್ರು, ಸೇಲ್ಸ್ ಮಾಡ್ತಾಯಿದ್ರು. ಹೀಗಾಗಿ ಮಾರ್ಕೆಟಲ್ಲಿ ಮಾಡ್ತೀವಿ, ಅದೇ ರೀತಿಯಾಗಿ ಮನುಷ್ಯನನ್ನು ಆ ಕಾಲದಲ್ಲಿ ದಾಸನಾಗಿ ಮಾರ್ತಾಯಿದ್ರು ಅಂತ ನೋಡ್ತೀವಿ. ಅದ್ರಲ್ಲಿ ಹೆಚ್ಚಾಗಿ ನೋಡ್ಬೇಕಾದ್ರೆ ಇವ್ರನ್ನ ಈ ಜಾತಿಯವ್ರನ್ನ, ಈ ನೀಗ್ರೋಸ್ಗಳನ್ನ ಹಂಗೆ ಮಾಡ್ತಾಯಿದ್ರು. ಆಫ್ರಿಕಾದಲ್ಲಿ ಮತ್ತು ಅಮೇರಿಕ ದೇಶದಲ್ಲಿ, ಯುರೋಪೆಲ್ಲ ನೋಡೋದಾದರೆ ಇದು ಸೇಲ್ಸ್ ಆಗ ತುಂಬ ಹೋಗ್ತಾಯಿತ್ತು. ಇವಾಗಲೇ ಅವ್ರಿಗೆ ಸ್ವತಂತ್ರ ಸಿಕ್ತು. ಅದು ಕೂಡ ಯಾರಿಂದ ಅಂತ ನೋಡಬೇಕಾದ್ರೆ, ಅಮೇರಿಕ ಪ್ರೆಸಿಡೆಂಟು ಅಬ್ರಹಾಮ್ ಲಿಂಕನ್ ಅಂತ ಅವ್ರು ಏನು ಮಾಡಿದ್ರು, ಇವ್ರಿಗೋಸ್ಕರ ಹೋರಾಟ ನಡೆಸಿದ್ರು. ಇವ್ರಿಗೂ ಹ್ಯೂಮನ್ ರೈಟ್ಸ್ ಬೇಕು, ಇವರು ನಮ್ಮ ಥರನೇ ಮನುಷ್ಯರು, ಅಂದರೆ ಬಣ್ಣದಿಂದ ಏನು ಮಾಡಬಾರ್ದು, ಅವ್ರನ್ನ ದಾಸರಾಗಿ ಇಡಬಾರ್ದು ಅಂತ ಅವರು ಹೋರಾಟ ಮಾಡಿ, ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಈ ರೀತಿಯಾಗಿ ಅನೇಕರ ಒಂದು ಹೋರಾಟದಿಂದ ಈಗ ಇವರಿಗೆ ಒಂದು ಮನುಷ್ಯನಿಗೆ ಸಿಗುವಂಥ ಹಕ್ಕು, ಹ್ಯೂಮನ್ ರೈಟ್ಸ್ಗಳೇನಾಗಿದೆ, ಸಿಕ್ಕಿದೆ. ಆದರೆ ಒಂದು ಕಾಲದಲ್ಲಿ ನೋಡೋದಾದರೆ ಪ್ರಿಯರು, ಇವರೆಲ್ಲ ಅಮೇರಿಕಾದಲ್ಲಿ, ಐರೋಪಾದಲ್ಲೆಲ್ಲ ದಾಸರು. ಇವ್ರಿಗೆ ಯಾವ ರೈಟ್ಸ್ಗಳಿರಲಿಲ್ಲ. ಪ್ರಿಯ ಸೋರಸರೇ, ಈಗ ಏನಾಗಿದ್ದಾರೆ? ಈಗ ಅವರು ಸ್ವತಂತ್ರವಾಗಿ ತುಂಬ ಫ್ರೀ ಆಗಿದ್ದಾರೆ. ಸಮೀಪದಲ್ಲಿ ಕೂಡ ನಾವು ನೋಡಬೇಕಾದ್ರೆ ಅಮೇರಿಕ ದೇಶದಲ್ಲಿ ಇವರು ದಾಸದಲ್ಲಿದ್ದಂಥ ಇವರಿಗೆ ಎಷ್ಟು ಮಟ್ಟಿಗೆ ಅವರು ಈಗ ಹೆಚ್ಚಿದ್ದಾರೆ ಅಂತ ನೋಡಬೇಕಾದ್ರೆ, ಸಮೀಪದಲ್ಲಿ ನೋಡ್ತೀವಿ. ಈ ಟ್ರಂಪ್ ಬರೋಕ್ಕೆ ಮುಂಚೆ ಅಮೇರಿಕ ದೇಶದ ಒಂದು ಪ್ರೆಸಿಡೆಂಟಾಗಿ ಯಾರಿದ್ರು ಅಂತ ನೋಡೋದಾದರೆ ಒಬಾಮಾ ಬಂದಾಗ ಲೋಕನೇ ಎಲ್ಲ ಅಮೇರಿಕ ಕಡೆ ತಿರುಗಿ ನೋಡಿತ್ತು. ಏನಕ್ಕೆ ಎಲ್ಲರೂ ಅಮೇರಿಕ ಕಡೆ ತಿರುಗಿ ನೋಡಿದಂದರೆ, ಅಮೇರಿಕದಲ್ಲಿ ಒಂದು ಕಾಲದಲ್ಲಿ ಈ ನೀಗ್ರೋಸ್ಗಳು ಏನಾಗಿದ್ರು? ದಾಸರುಗಳಾಗಿದ್ರಂಥ ಇವರು ಈಗ ಅಮೇರಿಕ ದೇಶವನ್ನು ಆಳುವಂಥ ಒಂದು ಪ್ರೆಸಿಡೆಂಟ್ ಆಗಿದ್ದಾರಲ್ಲ ಅಂತ ಲೋಕ ಎಲ್ಲರೂ ಕೂಡ ಒಂದು ಆಶ್ಚರ್ಯದಿಂದ ನೋಡಿದ್ರು. ಒಬಾಮಾ ಬಂದಾಗ ನೀವು ನ್ಯೂಸಲ್ಲಿ ನೋಡಬೇಕಾದ್ರೆ ಆ ರೀತಿಯಾಗಿ ಕೊಟ್ಟಿದ್ರು. ಒಂದು ಕಾಲದಲ್ಲಿ ದಾಸರು ಈಗ ಅಮೇರಿಕವನ್ನು ಆಳುವಂಥ ಒಂದು ಪ್ರೆಸಿಡೆಂಟ್ ಆಗಿದ್ದಾರೆ ಅಂತ ಈ ರೀತಿಯಿಂದ ಹೆಡ್ಲೈನ್ಸ್ಗಳು ಕೂಡ ಅನೇಕ ಕಡೆ ಬಂದಿತ್ತು. ಸರಿ ಪ್ರಿಯರು, ಏನಪ್ಪ ಇದಂತ ನೋಡ್ಬೇಕಾದ್ರೆ, ಇವರು ದಾಸರಾಗಿದ್ದರು.
ದಾಸರಿಗೆಲ್ಲ ಇವರು ದಾಸರು ಅಂತ ಯಾರನ್ನ ಹೇಳಲ್ಪಟ್ಟಿದೆ. ಇಲ್ಲಿ ನೋವನ ಶಾಪ ಯಾಕೆ ಆಫ್ರಿಕನ್ಸ್ಗಳು ಮಾತ್ರ ಅವರು ರೂಪದಲ್ಲಿ ಕೂಡ ಸರಿ, ಅವರ ಒಂದು ಸ್ಥಿತಿ ಕೂಡ ಹೆಂಗಿದೆ, ತುಂಬ ಮೋಸವಾಗಿದೆ. ನೋಡೋಕ್ಕೂ ಕೂಡ ಅವರು ಅಷ್ಟು ಏನೇ ಲಕ್ಷಣವಾಗಿ ಕಾಣೋದಿಲ್ಲ. ಅದೇ ಸಮಯದಲ್ಲಿ ಅವರು ಪ್ರಿಯ ಸರಸರೇ, ಅದೇ ಸಮಯದಲ್ಲಿ ಅವ್ರಿಗಿದಂಥ ಒಂದು ನೆಲೆಮೆ ಕೂಡ ನೋಡ್ಬೇಕಾದ್ರೆ ಸ್ಲೇವ್ಸ್ಗಳಾಗಿದೆ. ಯಾಕೆ ಈ ಜನರುಗಳನ್ನ ಮಾತ್ರ ಈ ರೀತಿಯಾಗಿ ಇದ್ರು ಅಂತ ನೋಡೋದಂದರೆ, ಇದೇನಿಲ್ಲ ಪ್ರಿಯರೇ, ಇದು ನೋಹನ ಒಂದು ಶಾಪ ಅವ್ರ ಮೇಲೆ, ಅವರ ಸಂತತಿ ಮೇಲೆ ಬಂತು. ಆದರೆ ನೋಡಿ, ಇಲ್ಲಿ ಶೇಮ್ಗೆ ಮತ್ತು ಜಾಫೆತನಿಗೆ ಏನು ಮಾಡಿದ್ರು, ಆಶೀರ್ವಾದವನ್ನು ಕೊಟ್ಟರು. ನೋಡಿ, ಏಷ್ಯನ್ಸ್, ಶೇಮಿಂದ ಬಂದವರೆಲ್ಲರೂ ಕೂಡ ಯಾರಪ್ಪ ಅಂದರೆ ಆಸಿಯಾ ಖಂಡದಲ್ಲಿರುವಂಥವ್ರು. ಏಷ್ಯನ್ಸ್ ಅಂದರೆ ಇಂಡಿಯಾ, ಚೈನಾ, ರಷ್ಯಾ ಮತ್ತು ಎಲ್ಲ ಆಫ್ರಿಕಾ ದೇಶಗಳು, ಅರಬ್ ಕಂಟ್ರೀಸ್ಗಳು, ಇವರೆಲ್ಲ ಶೇಮ್ ಸಂತದಿಂದ ಬಂದವರು. ಮತ್ತು ಹಾಮಿಂದ ಬಂದವರು ಆಫ್ರಿಕನ್ಸ್ಗಳು ನೋಡ್ರಿ ಪ್ರಿಯರೇ. ಆಫ್ರಿಕಾ ಖಂಡದಲ್ಲಿ ಅನೇಕರು ಇವರೇ ಇರೋದು ಆಫ್ರಿಕನ್ಸು. ಯುರೋಪಿಯನ್ಸ್ ನೋಡಿ, ಜಾಫೆತಿಂದ ಬಂದವರೆಲ್ಲರೂ ಕೂಡ ಯುರೋಪಿಯನ್ಸು. ನೋಡಿ, ಇವರು ಇಬ್ಬರು ಕೂಡ ಒಂದು ರೀತಿಯಾಗಿ ಆಶೀರ್ವದಿಸಲ್ಪಟ್ಟಿದ್ದಾರೆ. ಹಾಮ್ ಮಾತ್ರ ನೋಡೋದಾದರೆ ಪ್ರಿಯರೇ ಶಾಪಗ್ರಸ್ತನಾಗಿದ್ದನು. ಸೊ ಇದು ಕೂಡ ಇದೇ ಕಾರಣ, ಇದರಿಂದ ಲೋಕದಲ್ಲಿ ಜನರೇನಾದರೂ ಹೆಚ್ಚಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸರಿ ಪ್ರಿಯರೇ, ಈಗ ನಾವು ಏನು ಮಾಡೋಣ ಅಂದರೆ ನೆಕ್ಸ್ಟು ಅಂದರೆ ನೋಹನ ಒಂದು ನೋಹನ ಚರಿತ್ರೆ ಆದ ಮೇಲೆ ದೇವ್ರು ಏನು ಮಾಡ್ತಾರೆ, ಈಗ ನೆಕ್ಸ್ಟ್ ಯಾರ ಹತ್ರ ತನ್ನ ಸಂಬಂಧವನ್ನು ಇಟ್ಕೊಳ್ತಾರೆ, ರಿಲೇಷನ್ಶಿಪ್. ನೆಕ್ಸ್ಟ್ ದೇವ್ರು ಯಾರ ಹತ್ರ ರಿಲೇಷನ್ಶಿಪ್ ಮಾಡ್ಕೊಳ್ತಾರೆ ಅಂತ ನಾವು ಬೈಬಲಲ್ಲಿ ನೋಡೋದಾದರೆ ಅದು ಅಬ್ರಹಾಮ್. ನೋಡಿ ಪ್ರಿಯರೇ, ದೇವರ ಒಂದು ಡೀಲ್ ನೋಡಿ ಹೆಂಗಿದೆ ಅಲ್ವಾ. ಆಬೇಲು, ಆನೋಕ, ನೋಹ, ಈಗ ಅಬ್ರಹಾಮ್ ಹತ್ರ ದೇವ್ರು ಏನಾಗ್ತಾರೆ, ಬರ್ತಾರೆ. ಸೊ ಈಗ 2ನೇ ಲೋಕದಲ್ಲಿ ಏನು ನಡೀತದೆ ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸೆಕೆಂಡ್ ವರ್ಲ್ಡಲ್ಲಿ ಏನೆಲ್ಲ ನಡೀತು ಅಂತ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸರಿ ಪ್ರಿಯರೇ, ಈಗ ನಾವು ಏನು ಮಾಡೋಣ ಅಂದರೆ ಸೆಕೆಂಡ್ ವರ್ಲ್ಡಲ್ಲಿ ನೆಕ್ಸ್ಟ್ ನೋವನ ಆದ ಮೇಲೆ ಏನು ನಡೀತು ಅಂತ ನೋಡೋದಂದರೆ ಅಬ್ರಹಾಮ್, ಬೈಬಲ್ ನಮಗೆ ಇದೇ ಬರ್ದಿದೆ. ಬೈಬಲ್ ಹಿಸ್ಟ್ರಿ ಬಂದು ನಮಗೆ ನೆಕ್ಸ್ಟ್ ಯಾರು ಹಿಸ್ಟ್ರಿನ ತೋರ್ತದಂದರೆ ಅಬ್ರಹಾಮನ ಒಂದು ಚರಿತ್ರೆ ನಮಗೆ ತೋರಿಸ್ತದೆ. ಓಕೆ, ಬನ್ನಿ ಓದೋಣ. ಬನ್ನಿ 12ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಾಕ್ಯಗಳನ್ನ ನಾವು ಓದೋಣ. ಜೆನಿಸಿಯಸ್ 12 ಚಾಪ್ಟರ್ ವರ್ಸ್ 1 ಆನ್ವರ್ಡ್ಸ್. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನೋಡ್ದ ಪ್ರಿಯ ಸದಸ್ಯರೇ, ಈಗ ದೇವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಯಾರ ಹತ್ರ ದೇವರು ಸಂಬಂಧ ಇಟ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅಬ್ರಹಾಮನು. ಪ್ರಿಯರೇ, ಅಬ್ರಹಾಮನ ಏನ್ ಮಾಡ್ತಾರೆ, ದೇವ್ರಿಗೆ ಕರೀತಾರೆ. ಸ್ವದೇಶವನ್ನ ಬಿಟ್ಟು, ಬಂಧು ಬಳಗವನ್ನ ಬಿಟ್ಟು ಏನ್ ಮಾಡು, ನಾನು ನಿನಗೆ ತೋರಿಸುವಂತ ದೇಶಕ್ಕೆ ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಅಂದರೆ ಒಂದು ದೇಶವಾಗಿ ನಾನು ಮಾಡ್ತೀನಿ, ನೀನು ಆಶೀರ್ವಾದ ನಿಧಿಯಾಗಿರ್ತೀನಿ ಅಂತ ಕೂಡ ದೇವರು ಅವರಿಗೆ ವಾಗ್ದಾನ ಕೊಟ್ಟು ಅಬ್ರಹಾಮನ ಕರೆಸ್ತಾರೆ. ಈಗ ಅಬ್ರಹಾಮನ್ ಏನು ಮಾಡ್ತಾನೆ, ದೇವರ ಮಾತಿಗೆ ವಿಧೇಯನಾಗಿ ತನ್ನ ಸ್ವಂತ ದೇಶವನ್ನು ಬಿಟ್ಟೇನಾಗ್ತಾರೆ, ಅವರು ಕಾಣದೇ ಇರುವಂಥ ದೇಶಕ್ಕೆ ಹೋಗ್ತಾರೆ. ಪ್ರಿಯರ, ಅವರು ಅವರ ಒಂದು ಸ್ವಂತ ದೇಶ ಯಾವುದಂತ ನೋಡಬೇಕಾದ್ರೆ ಅಬ್ರಹಾಮ್ದು ಬರ್ತ್ ಪ್ಲೇಸ್ ಬಂದು ಊರು ಅಂತ. ಅವ್ರ ಹೆಸರು, ಅವರು ಊರು ಯಾವುದು, ಊರಂತ. ಪ್ರಿಯರ್, ಈಗ ಇರುವಂಥ ಈರಾಕ್ ದೇಶ ಇದಲ್ಲ, ಅದೇ ಅಬ್ರಹಾಮನ ಸ್ವಂತ ದೇಶವಾಗಿತ್ತು. ಸೊ ಅದನ್ನು ಬಿಟ್ಟು ಏನಾಗ್ತಾರೆ ಅಂದರೆ, ಅದನ್ನು ಬಿಟ್ಟು ಅಬ್ರಹಾಮನು ಏನು ಮಾಡ್ತಾರೆ, ಕಾನಾನ್ ದೇಶಕ್ಕೆ ಬರ್ತಾರೆ. ಸೊ ಇದನ್ನ ಶಾರ್ಟಾಗಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಮುಖ್ಯವಾದ ಒಂದು ಘಟನೆಗೆ ಹೋಗೋಣ. ಈಗ ದೇವರ ಅಬ್ರಹಾಮನ ಕರೆದು, ನಾನು ಏನು ಮಾಡ್ತೀನಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿ ಕರೀತಾರೆ. ಅಬ್ರಹಾಮ್ ದೇವರ ಮಾತನ್ನು ಕೇಳಿ ಸ್ವಂತ ದೇಶವನ್ನು ಬಿಟ್ಟು ಬರ್ತಾರೆ. ಬಂದು ಕಾನಾನ್ ದೇಶಕ್ಕೆ ಸೇರ್ತಾರೆ. ಅವ್ರಿಗೆ ಅವಾಗ ಎಷ್ಟು ವಯಸ್ಸು ಅಂತ ನೋಡಬೇಕಾದ್ರೆ 75 ವಯಸ್ಸು, ಅವರಿಗೆ 75 ಇಯರ್ಸ್. ಸರಿ ಪ್ರಿಯರೇ, ಈಗ ಅವ್ರು ಬಂದ ಸಮಯದಲ್ಲಿ ಈ ಕಾನಾನ್ ದೇಶದ ಒಂದು ಸ್ಥಿತಿ ಹೆಂಗಿತ್ತು
ಅಂತ ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಬರ, ಊಟ ಇಲ್ಲ, ಅಲ್ಲಿ ಊಟ ಇಲ್ದಿರೋಂಥ ಒಂದು ಪರಿಸ್ಥಿತಿ. ಎಷ್ಟು ಮಟ್ಟಿಗೆ ಅಂದರೆ ಅಲ್ಲಿ ಊಟನೇ ಇಲ್ಲ. ಪ್ರಿಯರ ಅಬ್ರಹಾಮ್ಗೆ ಹೆಂಗಿದ್ದಿರಬೇಕು ಅಲ್ಲ, ಏನಪ್ಪ ದೇವ್ರ ಮಾತನ್ನ ನಂಬು ಬಂದಿದ್ದೀನಿ, ಆದರೆ ಈ ದೇಶ ಹಿಂಗಿದಲ್ಲ, ನಮ್ಮ ದೇಶದಲ್ಲಿ ಇರ್ಬೋದಾಗಿತ್ತಲ್ಲ ಅಂತ ಕೂಡ ಯೋಚನೆಗಳು ಬಂದಿರ್ಬೋದಾಗಿತ್ತು. ಆದರೆ ಈ ಅಬ್ರಹಾಮನ್ ಏನು ಮಾಡಿ ನಂಬಿಕೆನ ಬಿಟ್ಟಿಲ್ಲ. ಅಲ್ಲಿಂದ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಐಗಿಪ್ಟ್ ಹೋಗ್ತಾರೆ, ಈಜಿಪ್ಟಿಗೆ. ಸೊ ಈ ಚರಿತ್ರೆ ನೋಡ್ಕೊಳ್ಳೋಣ ನಾವು, ಯಾಕೆ ಅಂತ ಮುಖ್ಯವಾಗಿ ನಾವು ನೋಡೋಣ ಅದಕ್ಕೆ ಅಂತ. ಸೊ ಐಗಿಪ್ಟ್ ದೇಶಕ್ಕೆ ಹೋದಾಗ ಅಲ್ಲಿ ಅಬ್ರಹಾಮನಿಗೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಅಲ್ಲಿ ಬಂದ್ಬಿಡ್ತು. ಯಾರು ಹೇಳಿ, ಐಗಿಪ್ಟ್ ದೇಶದಲ್ಲಿ ಅಬ್ರಹಾಮನಿಗೆ ಏನು ಪ್ರಾಬ್ಲಮ್ ಬಂತು ಇದ್ದೀರಾ ಮದರ್ ಸಿಸ್ಟರ್ಸ್? ಹೆಂಡ್ತಿನ ಅಲ್ಲ, ಸಾಲೆಗಳನ್ನ ತಂಗಿ ಅಂತ ಒಪ್ಕೊಳ್ಳಿ ಅಂತ ಇದ್ ಮಾಡ್ತಾರಲ್ಲ, ಅದು ಸಂಗತಿ. ಅಲ್ಲಿ ರಾಜನ ಬಯ್ಯೆ ಅವ್ರ ಹೆಂಡತಿ ಎಲ್ಲಿ ಸಾಯಿಸಿ ನನ್ನ ಎಲ್ಲಿ ಸಾಯಿಸ್ತಾರೇನೋ ಒಂದು. ಓಕೆ, ಫರೋಹನನ ಫರೋಹನ್ ಏನ್ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಸಾರಲ್ನ ತನಗೆ ಹೆಂಡತಿಯಾಗಿ ಮಾಡ್ಕೊಳ್ಳೋಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಯಾಕಂದ್ರೆ ಸಾರಲ್ ತುಂಬಾ ಸೌಂದರ್ಯವಾಗಿದ್ಲು. 65 ವಯಸ್ಸು ಅವ್ರಿಗೆ ನೋಡಿ ಪ್ರಿಯರೇ, ಅವಾಗಲೇ ತುಂಬ ಬ್ಯೂಟಿಫುಲ್ ಆಗಿದ್ದಿದ್ದಾರೆ. ಯಾರು? ಸಾರಾ. ಈಗ ಅಬ್ರಹಾಮನ್ ಹೇಳಿದ ಈ ಮಾತಿನಿಂದ ಅವನೇನು ಮಾಡ್ತಾನೆ, ಇವನು ಫರೋನ್ ರಾಜ ಅರಸನು ಅವಳನ್ನ ತನಗೆ ಹೆಂಡತಿಯಾಗಿ ಮಾಡ್ಕೊಳ್ಳೋಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಪ್ರಿಯ ಸೊರಸರೇ, ಆದರೂ ಕೂಡ ದೇವರಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರೆ. ಫರೋನನಿಗೆ ಒಂದು ಬಾಧೆನ ಬರೆ ಮಾಡಿ ಅದ್ರ ಮುಖಾಂತರ ಗೊತ್ತಾಯಿತು ಇದು ಅಬ್ರಹಾಮನ ತಂಗಿ ಅಲ್ಲ, ಅದು ಹೆಂಡತಿ ಅಂತ ಗೊತ್ತಾಗ್ಬಿಡ್ತು. ಪ್ರಿಯ ಸೊರಸರೇ, ಅದನ್ನ ಏನು ಮಾಡ್ತಾರೆ ಅಂದರೆ, ಈಗ ಅಬ್ರಹಾಮನು ಈ ಫಾರೋನನು ಸಾರಲ್ನ ಮತ್ತು ಅಬ್ರಹಾಮನ ದೇಶದಿಂದ ಏನು ಮಾಡಿಬಿಡ್ತಾರೆ, ಅಲ್ಲಿಂದ ನೀವು ಹೋಗಿ ಅಂತ ಓಡಿಸ್ಬಿಡ್ತಾನೆ. ಆದ್ರೆ ಸ್ವಲ್ಪ ಆಸ್ತಿ ಕೂಡ ಕೊಟ್ಟು ಕಳಿಸ್ತಾನೆ ಫಾರೋನ್ ರಾಜ. ಅದರ ಜೊತೆಗೆ ಫಾರೋನನು ಇನ್ನೂ ಒಂದು ವಿಷಯವನ್ನು ಕೊಟ್ಟು ಕಳಿಸ್ತಾನು. ಏನು ಹೇಳಿ ನೋಡೋಣ ಯಾರಾದರೂ? ಸಾರಾಲ್ಗೆ ಅನೇಕ ಆಸ್ತಿ ಕೊಟ್ಟಿದ್ದ ಮತ್ತು ಅದರ ಜೊತೆಯಲ್ಲಿ ಇನ್ನೂ ಒಂದು ವಿಷಯ ಒಂದನ್ನು ಕೊಟ್ಟಿದ್ದ. ಅದೇ ನಮ್ಮ ಪಾಠಕ್ಕೆ ಈಗ ಬೇಕಾಗಿರೋಂಥ ವಿಷಯ. ನಾವು ಇದಕ್ಕೆ ನಾನು ಕೇಳ್ತಾ ಇದ್ದೀನಿ, ಅದೇನು ಅಂತ ಹೇಳ್ತಾರೆ ಯಾರಾದರೂ? ಇದ್ದೀರಾ? ಸರಿ. ಆಗರ್ನ ಏನ್ ಮಾಡ್ತಾನೆ, ದಾಸಿ ಕೊಡ್ತಾರ, ದಾಸಿಯಾಗಿ ಕೊಟ್ಟು ಕಳಿಸ್ತಾನೆ. ಯಾರಿಗೆ? ಸಾರಾಲಲ್ಗೆ ಆಗರ್ನ ದಾಸಿಯಾಗಿ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಅದು ನಮ್ಗೆ ಬೇಕಾಗಿರೋ ವಿಷಯ. ಯಾಕಂದ್ರೆ ಈಗ ಅದೇ ನಾವು ನೆಕ್ಸ್ಟ್ ಏನ್ ನಡೀತದೆ ಅಂತ ನೋಡುವಾಗ, ಪ್ರಿಯರೇ, ದೇವ್ರು ಹೇಳಿದ ಪ್ರಕಾರ ಅಬ್ರಹಾಮನಿಗೆ ಏನಾಗಿಲ್ಲ, ಮಕ್ಕಳಾಗ್ಲಿಲ್ಲ. ಸಾರಾಲ್ಗೆ ಏನಾಗಿಲ್ಲ, ಸಾರಾಲ್ಗೆ ಮಕ್ಕಳಾಗಿಲ್ಲ. ಒಂದು 10 ವರ್ಷ ವೆಯ್ಟ್ ಮಾಡಿದ್ರು ಪ್ರಿಯ ಸೊರಸರೇ, ಆದರೆ ಮಕ್ಕಳಾಗಲಿಲ್ಲ. ಏನು ಮಾಡ್ತಾರೆ ಸಾರಾಲರು? ಐಗಿಪ್ಟ್ ದೇಶದ ಆ ಒಂದು ಸ್ತ್ರೀ ಆಗರ್ನ ಅಬ್ರಹಾಮನಿಗೆ ಮದುವೆ ಮಾಡಿಕೊಡಿಸ್ತಾರೆ. ಓಕೆ. ಸೊ ಆವಾಗ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ, ಅಬ್ರಹಾಮನಿಗೂ ಮತ್ತು ಆಗಾರ್ಗೆ ಒಂದು ಮಗು ಹುಟ್ಟುತ್ತದೆ ಅಲ್ವಾ. ಆ ಮಗು ಹೆಸರು ಏನು? ಇಸ್ಮಾಯೇಲ್ ಅಲ್ವಾ. ಈ ನಮಗೆ ಗೊತ್ತಿದೆ ವಿಷಯಗಳು. ನೋಡ್ಕೊಂಡು ಹೋಗೋಣ. ಅಬ್ರಹಾಮನ ಒಂದು ಚರಿತ್ರೆ ನೋಡ್ಕೊಂಡು ಹೋಗೋಣ. ಮುಖ್ಯವಾಗಿ ಒಂದು ಮುಖ್ಯವಾದ ಘಟನೆಗೆ ನಾವು ಬರೋಣ. ಓಕೆ ನೋಡಿ, ಈಗ ಅಬ್ರಹಾಮನು ಸ್ವಂತ ದೇಶವನ್ನು ಬಿಟ್ಟು ಬಂದರು. ಆ ನಂತರ ಮಕ್ಕಳಿರಲಿಲ್ಲ. ಅದರಿಂದ ಸಾರಾಲಲ್ಲಿ ಏನು ಮಾಡ್ತಾರೆ, ಆಗರ್ನ ಮದುವೆ ಮಾಡಿಸ್ತಾನೆ. ಎರಡನೇ ಹೆಂಡತಿಯಾಗಿ ಮಾಡುವಾಗ ಅವ್ರಿಗೆ ಒಂದು ಮಗು ಹುಟ್ಟಿತ್ತು. ಅವನ ಹೆಸರು ಬಂದು ಇಸ್ಮಾಯೇಲ್ ಅಂತ ನೋಡ್ತೀವಿ. ಸರಿ. ಆದರೆ ಪ್ರಿಯರೇ, ದೇವ್ರು ಏನು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ದೇವರು ಸಾರಾಲ್ಗೆ ಏನು ಮಾಡ್ತಾರೆ, ಒಂದು ಮಗುನ ಕೊಡ್ತಾರೆ. ಅಬ್ರಹಾಮಿಗೆ 100 ವಯಸ್ಸು ಆವಾಗ ಪ್ರೀತಿಯ ಸೊರಸರೇ. ಆಗ ದೇವರು ಸಾರಾಲ್ ಮುಖಾಂತರ ಅಬ್ರಹಾಮನ್ಗೆ ಒಂದು ಮಗುನ ಕೊಟ್ಟರು. ಅವ್ರು ಯಾರು? ಅವರೇ ಈಸಾಕ್ ಅಲ್ವಾ. ಈಸಾಕ್ ಅಂತ ಅವ್ರು ಏನು ಮಾಡಿದ್ರು, ಹೆಸರಿಟ್ರು ಅಲ್ವಾ. ಅಬ್ರಹಾಮನ್ಗೂ ಮತ್ತು ಸಾರಾಲಲ್ಗೆ ಹುಟ್ಟಿದಂಥ ಮಗು ಯಾರು? ಈಸಾಕು. ಯಾರಿಗೂ ಗೊತ್ತಾ ಯಾಕೆ ಅವ್ರಿಗೆ ಈಸಾಕ್ ಅಂತ ಹೆಸರಿಟ್ರು? ಈಸಾಕ್ ಅಂದ್ರೆ ಏನ್ ಅರ್ಥ ಗೊತ್ತಾ? ನಗುತ್ತಾನೆ. ನಗು ಅಂತ ಅರ್ಥ. ಈಸಾಕ್ ಅಂದ್ರೆ ನಗು, ಲಾಫ್. ಹೌದು ಪ್ರಿಯರೇ. ಯಾಕೆಂದ್ರೆ ಇಷ್ಟು ಮುದುಕನಿಗೆ ಮಗು ಹುಟ್ಟಿದ್ರೆ ಏನ್ ಮಾಡ್ತಾರೆ, ಎಲ್ಲರೂ ನಗಿತಾರಲ್ಲ. ಅದಕ್ಕೆ ಆ ಕಾಲದಲ್ಲಿ ಈ ರೀತಿಯಾದಂಥ ಹೆಸರಿಟ್ರು. ಆ ಕಾಲದಲ್ಲೆಲ್ಲ ಹೆಸರು ಯಾವ ರೀತಿಯಾಗಿ ಇಟ್ಟಿದ್ರಂದ್ರೆ, ಆ ಹೆಸರಿಗೂ ಆ ವ್ಯಕ್ತಿಗೆ ಏನಿರ್ತದೆ, ಒಂದು ಕನೆಕ್ಷನ್ ಇರ್ತಿತ್ತು
ಪ್ರಿಯ ಸಹೋದರರೇ. ಅದಕ್ಕೆ ನೋಡಬೇಕಾದ್ರೆ ಆ ಈಸಾಕ್ ಅಂತ ಹೆಸರು. ಯಾಕಂದರೆ ಈಸಾಕ್ ಅಂದರೆ ನಗು, ಈಸಾಕ್ ಅಂದರೆ ನಗು. ಸರಿ ಪ್ರಿಯರೇ, ಆ ನಂತರ ಇನ್ನೊಂದು ಘಟನೆ ಆಗುತ್ತೆ. ನೆಕ್ಸ್ಟ್ ಘಟನೆ ಏನಪ್ಪ, ಒಂದೊಂದು ಘಟನೆ ನೋಡ್ತಾ ಬರುತ್ತೆ ಅಬ್ರಹಾಮನ ಜೀವನದಲ್ಲಿ. ಮೊದಲೇನು ದೇಶವನ್ನು ಬಿಟ್ಟು ಬಂದಿದ್ದು, ನೆಕ್ಸ್ಟು ಐಗಿಪ್ಟ್ ದೇಶದಲ್ಲಿ ಅವ್ರಿಗಾದಂಥ ಆ ಒಂದು ಪ್ರಾಬ್ಲಮ್ಮು. ಅಲ್ಲಿಂದ ಸಾರಾಲ್ ಏನಾಗ್ತಾರೆ, ಆಗಾರ್ ಕೂಡ ಜೊತೆಯಲ್ಲಿ ಬರ್ತಾಳೆ, ಮಕ್ಕಳು ಇರಲಿಲ್ಲ. ಈಗ ಸಾರಾಲ್ ಆಗಾರ್ನ ಮದುವೆ ಮಾಡ್ಕೊಳ್ತಾನೆ, ಇಸ್ಮಾಯೇಲ್ ಹುಡ್ತಾನೆ. ಆನಂತರ ಸಾರಾಲ್ಗೆ ಏನಾಗುತ್ತೆ, ಸಾರಾಲ್ಗೆ ಮಗು ಹುಟ್ಬಿಡ್ತದೆ, ಈಸಾಕನ ಹುಡ್ತಾನೆ. ನೆಕ್ಸ್ಟ್ ಇನ್ಸಿಡೆನ್ಸ್ ಏನಪ್ಪ ಅಂತ ನೋಡಬೇಕಾದ್ರೆ, ಈಗ ಈ ಮಗು ಏನಾಗುತ್ತೆ, ಮೊಲೆ ಬಿಡುತ್ತೆ. ಯಾರು, ಈಸಾಕ್ ಬಂದು ಹಾಲು ಕುಡಿಯೋದನ್ನ ಏನು ಮಾಡ್ತಾನೆ, ನಿಲ್ಲಿಸ್ತಾನೆ. ಒಂದು 5 ವಯಸ್ಸು ಇರಬೇಕು ಅವಾಗ. ಆಗ ಅಬ್ರಹಾಮನು ಒಂದು ದೊಡ್ಡ ಔತಣ ಮಾಡ್ತಾರೆ ಅಲ್ವಾ, ದೊಡ್ಡ ಔತಣ ಮಾಡಿದ್ರು. ಆಗ ಒಂದು ಪ್ರಾಬ್ಲಮ್ ಮನೆಯಲ್ಲಿ ಆಗುತ್ತೆ. ಏನಾಯಿತು ಅಂತ ನೋಡೋಣ ಬನ್ನಿ. 21ನೇ ಅಧ್ಯಾಯ ಆದಿಕಾಂಡ 21 8ನೇ ವಾಕ್ಯದಿಂದ ಕೆಲವು ವಾಕ್ಯವನ್ನು ಓದ್ರಿ. ಆದಿಕಾಂಡ 21 8ನೇ ವಾಕ್ಯದಿಂದ ಓದ್ರಿ. ಆ ಕೂಸು ಬೆಳೆದು ಮೊಲೆ ಬಿಟ್ಟಿತು. ಈಸಾಕನು ಮೊಲೆ ಬಿಟ್ಟ ದಿನದಲ್ಲಿ ಅಬ್ರಹಾಮನು ದೊಡ್ಡ ಔತಣವನ್ನು ಮಾಡಿಸಿದನು. ನೋಡಿದ್ರ ಪ್ರಿಯ ಸರಸರೇ, ದೊಡ್ಡ ಔತಣ ಮಾಡಿದ್ರಂತೆ. ಆಗ ಒಂದು ಪ್ರಾಬ್ಲಮ್ ಮನೆಯಲ್ಲಿ ಆಗುತ್ತೆ. ಒಂದೊಂದು ಘಟನೆ ಕೂಡ ಪ್ರಾಬ್ಲಮೇ. ಅಬ್ರಹಾಮ್ ಜೀವನದಲ್ಲಿ ನೋಡಬೇಕಾದ್ರೆ ಒಂದೊಂದು ಕಡೆನೇ ಪ್ರಾಬ್ಲಮ್ನ ಅವರು ಫೇಸ್ ಮಾಡಿ ಕೆಲವು ನಿರ್ಧಾರಗಳು, ಕೆಲವು ಕಾರ್ಯಗಳು ನಡೆದಿದೆ. 8ನೇ ವಾಕ್ಯ 9 ಓದ ಈಗ. ಆದರೆ ಐಗುಪ್ತಳಾದ ಆಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ್ದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಸರೇ, ಇಲ್ಲಿ ಒಂದು ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗ್ಬಿಡ್ತು. ಏನಪ್ಪ ಅಂದ್ರೆ, ಈ ಇಸ್ಮಾಯೇಲ್ ಏನ್ ಮಾಡ್ತಾನೆ, ಈಸಾಕನ ಗೇಲಿ ಮಾಡ್ತಾನೆ ಅಲ್ವಾ. ಅಲ್ಲಿ ಪರ್ಯಾಸ ಮಾಡುವಾಗಾದ್ರೆ ಅಬ್ರಹಾಮನಿಗೆ, ಯಾರಿಗೆ, ಸಾರಾಲ್ಗೆ ತುಂಬ ಕೋಪ ಬಂದ್ಬಿಡ್ತು. ಅಬ್ರಹಾಮನ ಕರೆದು ಒಂದು ನಿರ್ಧಾರ ಆಗಲೇಬೇಕು, ಈ ದಾಸಿ ಮತ್ತು ಅವನ ಮಗನ ಏನು ಮಾಡು, ಮನೆಯಿಂದ ದೂರ ಹಾಕು, ಮನೆಯಿಂದ ದೂರ ಹಾಕು. ಅವನು ನನ್ನ ಮಗನಾದ ಈಸಾಕನೊಂದಿಗೆ ಏನಾಗಲ್ಲ, ಬಾಧ್ಯನಾಗಲ್ಲ ಅಂತ ಒಂದು ವಿಷಯನ ಹೇಳ್ತಾರೆ. ಪ್ರೀತಿಯ ಸರ್, ಈಗ ಏನಂದರೆ ಏನು ಪ್ರಾಬ್ಲಮ್ ಅಂದರೆ, ಈಗ ಒಂದೇ ಮನೆಯಲ್ಲಿ 2 ಮಗು ಇದೆ. ಈಗ ನೆಕ್ಸ್ಟು ಬಾಧ್ಯನು ಯಾರು, ನೆಕ್ಸ್ಟ್ ವಾರಿಸ್ ಯಾರು ಅಂತ ಒಂದು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಅಬ್ರಹಾಮ್ಗೆ ತುಂಬ ದುಃಖ ಆಯ್ತು ಅಂತ ನಾವು ಕೆರಡು ಹೋಗ್ತೀವಿ. ಬಹು ದುಃಖವಾಯ್ತು ಅಬ್ರಹಾಮ್ಗೆ. ಯಾಕಂದರೆ ಮಗ ಅಲ್ವಾ, ಮೊದಲು ಹುಟ್ಟಿದ ಮಗು. ಅದರಿಂದ ದೇವರು ಅವನಿಗೆ ರಾತ್ರಿ ಕಾಣಿಸ್ಕೊಂಡು ಸಾರಲ್ಲಿ ಹೇಳ್ದ ಪ್ರಕಾರ ನೀನು ಮಾಡು ಅಂತ ಅಬ್ರಹಾಮ್ಗೆ ಹೇಳ್ದಾಗನೇ ಅಬ್ರಹಾಮನು ಆಗಾರ್ ಮತ್ತು ಇಸ್ಮಾಯೇಲನ್ನ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ. ಸರಿನಾ? ಸೈದ್ ಹಿಸ್ಟ್ರಿ ನಾವು ನೋಡ್ತಾ ಇದ್ವಿ. ಈಗ ಮನೆಯಲ್ಲಿ ಯಾರು ಇರೋದಂದರೆ ಒಂದೇ ಮಗ ಇದ್ದಾನೆ. ಈಗ ಯಾರು, ಈಸಾಕ್. ಪ್ರಿಯ ಸರೇ, ಇದು ಬಂದು ಅಬ್ರಹಾಮನಿಗೆ ಒಂದು ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ, ಈಗ ಅಬ್ರಹಾಮ್ಗೆ 125 ಇಯರ್ಸ್ ಆಗಿರ್ಬೇಕಂತ ಕೆಲವು ಸ್ಕಾಲರ್ಸ್ಗಳು ಹೇಳ್ತಾರೆ. ಅಂದರೆ ಈಸಾಕನ್ಗೆ 25 ವಯಸ್ಸಾಗಿರಬೇಕು. ಆಗ ದೇವ್ರೇನು ಮಾಡ್ತಾರೆ ಅಂದರೆ, ಅಬ್ರಹಾಮ್ಗೆ ದೊಡ್ಡ ಪರೀಕ್ಷೆ, ಇದು ತುಂಬ ಸಿವಿಯರ್ ಟೆಸ್ಟ್ ಅಲ್ವಾ ಪ್ರಿಯರೇ. ಏನಂತ ನೋಡೋದಾದರೆ, ದೇವರು ಈಸಾಕನ ಏನು ಮಾಡು, ಬಲಿ ಕೊಡು ಅಂತ ದೇವ್ರು ಕೇಳ್ತಾರೆ. ವಾಕ್ಯ ಓದೋಣ ಬನ್ನಿ. 22ರಲ್ಲಿ ನಾವು ಮುಖ್ಯವಾದ ಘಟನೆಗೆ ಬಂದಿದ್ದೀವಿ ಇಲ್ಲಿ. ಓಕೆನಾ? ಇಲ್ಲಿ ಮೈನ್ ಒಂದು ಇನ್ಸಿಡೆನ್ಸ್ಗೆ ಬಂದಿದ್ದೀವಿ. ಇದು 2ನೇ ಲೋಕದ ಒಂದು ಮುಖ್ಯವಾದ ಒಂದು ಸ್ಪಾಟ್ ಇದು. ಬನ್ನಿ ಈಗ ಓದೋಣ ಬನ್ನಿ. 22:1 ಓದೋಣ. ಆದಿಕಾಂಡ 22:1 ಓದಿ ಸಿಸ್ಟರ್. ಯೆಹೋವನು ತಾನು ಹೇಳಿದಂತೆ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ, ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ನೋಡಿದ್ರ ಪ್ರಿಯ ಸರಸರೇ, ದೇವರು ಅವನ್ನ ಏನ್ ಮಾಡಿದ್ರು, ಅವನಿಗೆ ದೊಡ್ಡ ಒಂದು ಪರೀಕ್ಷೆ ಇಟ್ರು. ಒಂದು ಸಿವಿಯರ್ ಟೆಸ್ಟ್ ಇದು ಆಕ್ಚುಲಿ ನೋಡೋದಾದ್ರೆ. ಯಾಕೆಂದ್ರೆ ಈಗ
ಅಬ್ರಹಾಮನಿಗೆ ತುಂಬ ಇಷ್ಟವಾದ ಮಗನು, ಪ್ರಿಯವಾದ ಮಗನು ಯಾರು? ಈಸಾಕನು. ಪ್ರಿಯರೇ, ಈಗ ಅವನ ಸರ್ವಾಂಗ ಹೋಮ ಮಾಡು ಅಂದರೆ ಅವನ್ನ ಸ್ಯಾಕ್ರಿಫೈಸ್ ಮಾಡು, ಅವನ ಕೊಂದು ಅವನಿಗೇನು ಮಾಡು, ಅವನ್ನ ಹೋಮ ಮಾಡೋಂಥ ದೇವರು ಏನು ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ. ಪ್ರಿಯರೇ, ಈ ಸ್ಥಳದಲ್ಲಿ ನಾವಾಗಿದ್ದರೆ ಏನು ಮಾಡ್ತಾಯಿದ್ದೋ ಅಂದರೆ ಖಂಡಿತ ಈ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ. ನಾವು ಎತ್ತಿದ ಮಗುವನ್ನು ನಮ್ಮ ಕೈಯಿಂದ ಸಾಯಿಸಿ ಅವ್ರನ್ನ ಬಲಿ ಕೊಡೋ ದೇವ್ರಿಗೋಸ್ಕರ ಇದನ್ನು ಮಾಡೋಕ್ಕಾಗುತ್ತಾ ನಮ್ಮಿಂದ ಅಂದರೆ ಖಂಡಿತ ಕಷ್ಟನೇ ಪ್ರಿಯರೇ. ಆದರೆ ಅಬ್ರಹಾಮನ್ ಏನು ಮಾಡಿದ್ರು? ಇದರಿಂದನೇ ದೇವರ ಅಬ್ರಹಾಮನಿಗೆ ನಂಬಿಕೆಯ ತಂದೆ, ಫಾದರ್ ಆಫ್ ಫೇತ್ ಅಂತ ಅವ್ರಿಗೆ ಹೆಸರಾಯಿತು. ಯಾಕಂದರೆ ದೇವರು ಏನೇ ಹೇಳಿದ್ರು ಕೂಡ ಏನು ಮಾಡ್ತಾರೆ? ಏನೇ ಹೇಳಿದ್ರು ಕೂಡ ಮಾಡ್ತೀನಿ ಅಂತ ಪ್ರೂವ್ ಮಾಡಿ ತೋರಿಸ್ಬಿಟ್ರು. ಅಬ್ರಹಾಮ್ ಬಂದು ಪ್ರೂವ್ ಮಾಡಿಬಿಟ್ರು. ಪ್ರಿಯ ಸರಸರಿ ನೋಡಿ, ಈಗ ಅಬ್ರಹಾಮನಿಗೆ ಎಷ್ಟು ವಯಸ್ಸು ಅಂತ ನೋಡ್ಬೇಕಾದ್ರೆ 125 ಇಯರ್ಸ್ ಆಗಿರಬೇಕು. ಈಸಾಕನಿಗೆ 25 ವಯಸ್ಸು. ನೋಡಿ, ಮಗ ನೋಡಿ ಪ್ರಿಯ ಸರ, ಈಸಾಕ್ ಕೂಡ ಎಷ್ಟು ಒಂದು ತಂದೆಗೆ ಒಂದು ವಿಧೇಯನಾಗಿರುವಂಥ ಮಗ ನೋಡಿ. ಪ್ರಿಯರೇ, ನಾವಾಗಿದ್ದರೆ ಆ ಸ್ಥಳದಲ್ಲಿ ಈಗ ನಮ್ಮ ಅಪ್ಪ ನಮ್ಮನ್ನು ಕೊಂದು ನಮ್ಮನ್ನು ಬಲಿ ಕೊಡೋಕ್ಕೆ ಬರ್ತಾರಂದರೆ ನಾವಿದ್ರೆ ಏನು ಮಾಡ್ತಾಯಿದ್ದ ಆ ಸ್ಥಳದಲ್ಲಿ ಅಂದರೆ ಖಂಡಿತ ಅಲ್ಲಿಂದ ಓಡೋಗ್ತಾ ಇದ್ದ. ಇಲ್ಲಾಂದರೆ ಇನ್ನೊಂದು ಮಾಡ್ಬೋದಾಗಿತ್ತು. ಅಪ್ಪನ ಸ್ಯಾಕ್ರಿಫೈಸ್ ಮಾಡಿ ನಾವು ಓಡೋಗ್ತಾ ಇದ್ದು. ಇಲ್ಲ, ಈಗಿರೋ ಮಕ್ಕಳು ಹಂಗೆ ಅಲ್ವಾ? ಆದರೆ ಈಸಾಕನು ತನ್ನ ತಂದೆಯ ಒಂದು ಚಿತ್ತಕ್ಕೆ ಏನು ಮಾಡ್ತಾರೆ? ತನ್ನ ಒಪ್ಪಿಸ್ತಾರೆ ನೋಡಿ ಪ್ರಿಯರು, ಅರ್ಪಿಸ್ತಾರೆ. ಇದನ್ನು ನಾವು ಹೆಂಗೆ ತಿಳ್ಕೊಬೋದಂದರೆ ಇದರ ಟೈಪಲ್ಲಿ ನೋಡ್ಬೋದು. ಆ್ಯಂಟಿ ಟೈಪ್ ಅಂದರೆ ಇದೇ ರೀತಿಯಾಗಿ ಒಂದು ತಂದೆ ತನ್ನ ಮಗನ್ನ ಏನು ಮಾಡಿದ್ದಾರೆ? ಸ್ಯಾಕ್ರಿಫೈಸ್ ಮಾಡಿದ್ರು. ಯಾರು? ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಏನು ಮಾಡಿದ್ರು? ಬಲಿ ಕೊಟ್ರಲ್ಲ. ಇದು ಒಂದು ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್. ಇದು ನೆರಳು, ಅಬ್ರಹಾಮನ್ ಮಾಡಿದ ನೆರಳು. ನಿಜ ಯಾವುದಪ್ಪ ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಏನು ಮಾಡಿದ್ರು? ಬಲಿ ಕೊಟ್ಟರು. ಇನ್ನೊಂದು ವಿಷಯ ಗೊತ್ತಲ್ವ ಪ್ರಿಯ ಸದಸ್ಯ? ಇನ್ನೊಂದು ವಿಷಯ, ಆಶ್ಚರ್ಯವಾದ ವಿಷಯ ಏನಪ್ಪ ಅಂದರೆ ಅಬ್ರಹಾಮನ್ ಎಲ್ಲಿ ಈಸಾಕ್ನ ಬಲಿ ಕೊಟ್ಟನೋ ಅದೇ ಸ್ಥಳದಲ್ಲಿ ಯೇಸು ಕ್ರಿಸ್ತ ಏನಾಗಿದ್ದಾರೆ? ಕ್ರೂಸಿಫೈ ಮಾಡಿದ್ದಾರೆ. ಸಿಲ್ವೆಗೆ ಹಾಕಿದ್ರಲ್ಲ, ಅದು ಈ ಮೋರ್ಯ ಬೆಟ್ಟ ಎರಡೂ ಕೂಡ ಒಂದೇ ಅಂತ ಈಗ ಸ್ಕಾಲರ್ಸ್ಗಳು ಏನು ಮಾಡಿದ್ದಾರೆ? ಕಂಡಿಡ್ದಿದ್ದಾರೆ. ಇನ್ನೊಂದು ಘಟನೆ ಏನು ಗೊತ್ತಾ? ಇದೇ ಮೋರ್ಯ ಬೆಟ್ಟದಲ್ಲೇ ಸಾಲಮೋನ್ ಕಟ್ಟಿದಂಥ ಆಲಯಗಳೇನಾಯಿತು? ಕಟ್ಟಲ್ಪಟ್ಟಿತ್ತು. ಸಾಲಮೋನ್ ಆಲಯ ಕಟ್ಟಿದಲ್ಲ, ಅದು ಕೂಡ ದ ಟೆಂಪಲ್ ಆಫ್ ಸಾಲಮೋನ್ ಈಸ್ ಆಲ್ಸೋ ಬಿಲ್ಡ್ ಅಪಾನ್ ದಿ ಮೌಂಟ್ ಮೊರಿಯಾ. ಎರಡನೇ ಪೂರ್ವಕಾಲ ವೃತ್ತಾಂತ ಓದನ ಬನ್ನಿ, ವಾಕ್ಯ ಹೋದ್ರಿ. ಎರಡನೇ ಪೂರ್ವಕಾಲ ವೃತ್ತಾಂತ ಮೂರನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ. ಆಲಯವು ಎಲ್ಲಿ ಕಟ್ಟಲ್ಪಟ್ಟಿತ್ತು? 1ನೇ ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಹೋದ್ರಿ. ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು. ಸಾರಿ ಸಿಸ್ಟರ್, 2nd ಕ್ರಾನಿಕಲ್ಸ್ ಹೋದ್ರಿ. ಎರಡನೇ ಪೂರ್ವಕಾಲ ವೃತ್ತಾಂತ 3rd ಚಾಪ್ಟರ್ verse 1 ಓದೋಣ. ಸೊಲೊಮೋನನು ಯೆರೂಸಲೇಮ್ ಪಟ್ಟಣದೊಳಗೆ ತನ್ನ ತಂದೆಯಾದ ದಾವಿದನಿಗೆ ದೇವದರ್ಶನ ಉಂಟಾದ ಮೋರಿಯಾ ಗುಡ್ಡದಲ್ಲಿ ಯೆಹೋವನ ಆಲಯವನ್ನು ಕಟ್ಟಿಸತೊಡಗಿದನು. ಪ್ರಿಯರು, ಎಲ್ಲಿ ಕಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಮೋರಿಯಾ ಗುಡ್ಡದಲ್ಲಿ. ಎಲ್ಲಿ ಕಟ್ಟಿದ್ರು? ಮೋರಿಯಾ ಗುಡ್ಡದಲ್ಲಿ. ಸಾಲಮೋನ್ ಆಲಯ ಕಟ್ಟಿದ್ರಲ್ಲ ನೋಡಿ, ಅಲ್ಲಿ ಅದೇ ಸ್ಥಳದಲ್ಲಿ ಈಸಾಕನ ಏನು ಮಾಡಿದ್ದಾರೆ? ಅದೇ ಅಬ್ರಹಾಮನು ಬಲಿ ಕೊಟ್ಟಿದ್ದಾರೆ, ಹೋಮ ಮಾಡಿದ್ರಲ್ಲ. ಅದೇ ಮೋರ್ಯ ಗುಡ್ಡ, ಅದೇ ಸ್ಥಳನೇ ಕಲ್ವಾರಿ ಕೂಡ. ಪ್ರಿಯ ಸದಸ್ಯರೇ, ಕಲ್ವಾರಿಯಲ್ಲಿ ಯೇಸ್ವಾಮಿ ಸತ್ತದ್ರಲ್ಲ, ಅದು ಕೂಡ ಈ ಮೋರಿಯಾನೇ ಅಂತ ಈಗ ಅನೇಕ ಸ್ಕಾಲರ್ಸ್ಗಳು ಏನು ಮಾಡಿದ್ದಾರೆ? ಕಂಡುಹಿಡಿದಿದ್ದಾರೆ. ಅದು ಸತ್ಯನೇ, ಅದನ್ನೇ ದೇವರ ಒಂದು ಯೋಜನೆ ಆಗಿತ್ತು. ದೇವರು ತನ್ನ ಮಗನ ಸ್ಯಾಕ್ರಿಫೈಸ್ ಮಾಡೋದನ್ನ ಮುಂಚಿತವಾಗಿಯೇ ಏನು ಮಾಡಿದ್ದಾರೆ? ಇಲ್ಲಿ ತೋರಿಸ್ತಾ ಬಂದಿದ್ದಾರೆ. ಸರಿ ಪ್ರಿಯರೇ, ಈಗ ಬರೋಣ ಬನ್ನಿರಿ. ಈ ಅಬ್ರಹಾಮನು ಮಾಡಿದಂಥ ಈ ಕಾರ್ಯವು ದೇವರಿಗೆ ತುಂಬಾ ಏನಾಗ್ಬಿಡ್ತು? ತುಂಬಾ ಇಷ್ಟ ಆಗ್ಬಿಡ್ತು, ಆಶ್ಚರ್ಯವಾಗ್ಬಿಡ್ತು. ಇಷ್ಟ ಅಂತಕ್ಕಿಂತ ದೇವರಿಗೆ ತುಂಬ ಆಶ್ಚರ್ಯ. ಈ ರೀತಿಯಾಗಿ ನನ್ನ ನಂಬವನು ಇದ್ದಾನ ಭೂಮಿಯಲ್ಲಿ, ಒಬ್ಬ ಮನುಷ್ಯ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋನಿದ್ದಾನ ಅಲ್ಲ. ಪ್ರಿಯ ಸರಸರೇ ನೋಡಿ, ತನ್ನ ಮಗನು ಕೂಡ ನೋಡದೆ ಏನು ಮಾಡಿದ್ರು? ಅಬ್ರಹಾಮನು ಅವನ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಮುಂದೆ ಬಂದರು.
ಪ್ರಿಯರೇ, ಇಷ್ಟು ಮಟ್ಟಿಗೆ ದೇವರನ್ನ ನಂಬೋರು ತುಂಬ ಕಷ್ಟ ಲೋಕದಲ್ಲಿ ಸಿಗೋದು. ಅಬ್ರಹಾಮನ ಅದಕ್ಕೆ ನಂಬಿಕೆ ತಂದೆ, ಫಾದರ್ ಆಫ್ ಫೇತ್ ಅಂತ ಹೆಸರು ಇದಕ್ಕೆ ಅವರಿಗೆ ಕೊಡಲ್ಪಟ್ಟಿತ್ತು. ಪ್ರಿಯರೇ, ದೇವರು ಎಷ್ಟು ಮಟ್ಟಿಗೆ ಇದನ್ನು ಆಶ್ಚರ್ಯಪಟ್ಟರು ಅಂದರೆ, ಈಗ ಅಬ್ರಹಾಮನು ಅವರು ಒಂದು ಮಾತನ್ನು ಹೇಳ್ತಾರೆ. 22 11ನೇ ವಾಕ್ಯವನ್ನು ಓದ್ರಿ ಸಿಸ್ಟರ್. 22 ಜೆನಿಸಿಸ್ 22 verse 11 ಓದ್ರಿ. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ನೋಡ್ರ, ಕಂಟಿನ್ಯೂ ಮಾಡಿ ಸಿಸ್ಟರ್. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಬಂತು ಎಂದು ಹೇಳಿದನು. ನೋಡ್ದ ಪ್ರಿಯ ಸರಸರ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನಂತೂ ಏನಾಗಿದೆ, ಈಗ ತೋರ ಬಂತು. ಪ್ರಿಯ ಸರಸರೇ, ಈಗ ಅಬ್ರಹಾಂ ಪ್ರೂವ್ ಮಾಡಿಬಿಟ್ರು, ದೇವ್ರಿಗೋಸ್ಕರ ನಾನು ಏನು ಕೂಡ ಮಾಡೋಕ್ಕೆ ಸಿದ್ಧನಾಗಿದ್ದೀನಿ ಎಂಬುದಾಗಿ ಪ್ರೂವ್ ಮಾಡಿಬಿಟ್ರು. ಹೌದು ಪ್ರಿಯರೇ, ಈಗ ದೇವರ ಅಬ್ರಹಾಮನಿಗೆ ಪುನಃ ದರ್ಶನ ಕೊಟ್ಟು ಒಂದು ದೊಡ್ಡ ಆಶೀರ್ವಾದ ಕೊಡ್ತಾರೆ. ಸದ್ಯ ಮುಖ್ಯವಾಗಿ ಈ 2ನೇ ಲೋಕದಲ್ಲಿ ನಾವು ನೋಡಬೇಕಾದಂಥ ವಿಷಯ ಪ್ರೀತಿಯ ಸರಸ, ಅಬ್ರಹಾಮನಿಗೆ ದೇವರು ಮಾಡಿದಂಥ ಒಂದು ದೊಡ್ಡ ವಾಗ್ದಾನ. ಅದನ್ನು ಓದನ ಬನ್ನಿ. 15ನೇ ವಾಕ್ಯವನ್ನು ಓದ್ರಿ. 15th verse 15ನೇ ವಾಕ್ಯ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಹುಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ನೋಡ್ರ ಪ್ರಿಯ ಸರಸರೇ, ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ದೇವರ ಅಬ್ರಹಾಮನಿಗೆ ಏನ್ ಹೇಳ್ತಾರೆ ಅಲ್ವಾ ಪ್ರೀತಿಯ ಸರಸರೇ? ಅಬ್ರಹಾಮನ ಈ ಮಾತು ಹೇಳ್ತಾರೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ಏನು ಮಾಡ್ತಾರಂತೆ? ಆಶೀರ್ವದಿಸನು, ನಿನ್ನ ಸಂತತಿಯು ಹೆಚ್ಚಿಸುತ್ತೇನೆ. ಆದರೆ ಅದನ್ನು ಹೆಂಗೆ ದೇವರು ಹೆಚ್ಚಿಸುತ್ತಾನಂದರೆ, ಆಕಾಶದ ನಕ್ಷತ್ರಗಂತಲೆಯೂ ಮತ್ತು ಸಮುದ್ರದ ಉಸುಬಿನಂತೆ ಏನು ಮಾಡ್ತೀನಿ, ನಿನ್ನ ಸಂತತಿನ ಹೆಚ್ಚಿಸ್ತೀನಿ ಅಂತ ಹೇಳ್ತಾರೆ. 2 ವಿಷಯನ ಇಲ್ಲಿ ಹೇಳ್ತಾರೆ, ನಾವು ಇಲ್ಲಿ ನೋಟ್ ಮಾಡಬೇಕು. ಅಬ್ರಹಾಮನ ಸಂತತಿ ಹೆಂಗಿರ್ತದೆ? ಆಕಾಶದ ನಕ್ಷತ್ರದಂತೆಯೂ ಮತ್ತು ಸಮುದ್ರದ ಉಸುಬಿನಂತೆಯೂ ಇರ್ತದೆ. ಪ್ರಿಯ ಸರಸರೇ, ನೋಡಿ 2 ವಿಧವಾಗಿರ್ತದೆ ನೋಡಿ, ಆಕಾಶದ ನಕ್ಷತ್ರ ಮತ್ತು ಸಮುದ್ರದ ಉಸುಬಿನಂತೆ ಇರ್ತದೆ. ಆಮೇಲೆ 18ನೇ ವಾಕ್ಯ ನೋಡಿ ಪ್ರೀತಿಯ ಸರಸರೇ, ಮುಖ್ಯವಾಗಿ ನೀನು ನನ್ನ ಮಾತನ್ನು ಕೇಳಿದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಎಂಬುದಾಗಿ ಯೆಹೋವನು ನನ್ನ ಆಣೆ ಇಟ್ಟು ಹೇಳಿದಾನೆ. ದೇವರು ನನ್ನ ಮೇಲೆ ಆಣೆ ಇಟ್ಟು ಏನು ಹೇಳ್ಬಿಟ್ರಂದ್ರೆ, ಅಬ್ರಹಾಮನ ಸಂತತಿ ಮೂಲಕನೇ ಈ ಭೂಮಿಗೆ ಆಶೀರ್ವಾದ ಬರ್ತದೆ. ಯಾರ ಮೂಲಕ? ಅಬ್ರಹಾಮನ ಸಂತತಿ ಮೂಲಕನೇ ಈ ಲೋಕಕ್ಕೆ ಏನು ಬರ್ತದೆ? ಆಶೀರ್ವಾದವು ಬರುತ್ತದೆ ಎಂಬುದಾಗಿ ಹೇಳ್ಬಿಟ್ರು. ಏನು ಆಶೀರ್ವಾದ ಪ್ರಿಯರೇ? ಹೇಗೆ ಆದಾಮ್ ಮಾಡಿದ ಪಾಪದಿಂದ ಈ ಭೂಮಿಗೆ ಏನು ಬಂದ್ಬಿಡ್ತು? ಶಾಪ ಬಂತಲ್ಲ ಈ ಲೋಕಕ್ಕೆ, ಎಲ್ಲ ಲೋಕದವರಿಗೆ. ಯಾರಿಂದ ಶಾಪ ಬಂತು? ಆದಾಮನು ಮಾಡಿದ ಪಾಪ. ಆದಾಮ ಹವ್ವ ಮಾಡಿದ್ರಲ್ಲ, ಸೊ ಆ ಪಾಪ, ಆ ಶಾಪವನ್ನ ಈ ಅಬ್ರಹಾಮನ ಸಂತತಿಯಿಂದಲೇನಾಗುತ್ತೆ? ನೀಗಿಸಲ್ಪಟ್ಟು ಈ ಲೋಕಕ್ಕೆ ಏನಾಗುತ್ತೆ? ಆಶೀರ್ವಾದವು ಬರ್ತದೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಈಗ ಬ್ಲೆಸ್ಸಿಂಗ್ಸ್ನ ಕೊಟ್ಬಿಟ್ರು. ಏನು ಬ್ಲೆಸ್ಸಿಂಗ್ಸು? ನಿನ್ನ ಸಂತತಿ ನಕ್ಷತ್ರದಂತೆಯೂ ಮತ್ತು ಸಮುದ್ರದ ಉಸುಬಿನಂತೆ ಇರ್ತದೆ. ಸ್ಟಾರ್ಸ್ ಆಫ್ ದಿ ಹೆವನ್ ಆ್ಯಂಡ್ ಆಸ್ ದಿ ಸ್ಟ್ಯಾಂಡ್ ವಿಚ್ ಇಸ್ ಅಪಾನ್ ದಿ ಶೀಶೋರ್. ಆ ರೀತಿಯಾಗಿರ್ತದೆ. 2 ಕ್ಲಾಸ್ ಇರ್ತದೆ. ನಿನ್ನ ಸಂತತಿ ಬಂದು 2 ಕ್ಲಾಸ್ ಇರ್ತದೆ. ಒಂದು ನಕ್ಷತ್ರ, ಇನ್ನೊಂದು ಮರಳು.
ಅವರ ಮೂಲಕನೇ ಈ ಲೋಕಕ್ಕೆ ಆಶೀರ್ವಾದ ಏನಾಗುತ್ತೆ ಬರ್ತದೆ ಎಂಬುದಾಗಿ ದೇವರ ಅಬ್ರಹಾಮನಿಗೆ ವಾಗ್ದಾನ ಕೊಡ್ತಾರೆ. ಸರಿನಾ ಪ್ರೀತಿಯ ಸದಸ್ಯರೇ, ಇದೇ ನಾವು ಮುಖ್ಯವಾಗಿ ಈ ಪಾಠದಲ್ಲಿ ಬೈಬಲಲ್ಲಿ ತುಂಬಾ ಇಂಪಾರ್ಟೆಂಟ್ ವರ್ಸ್ ಯಾವುದಪ್ಪ ಅಂದರೆ ಇದೆ. ಏನಪ್ಪ ಅಂದರೆ 18ನೇ ವಾಕ್ಯ, ನಿನ್ನ ಸಂತತಿ ಮೂಲಕ ಈ ಭೂಮಿಯ ಎಲ್ಲ ಜನಾಂಗಗಳೇನಾಗುತ್ತೆ ಆಶೀರ್ವಾದವು ಉಂಟಾಗುತ್ತೆ ಎಂಬುದಾಗಿ ದೇವರು ಹೇಳಿದ ಈ ವಾಗ್ದಾನ. ಸರಿ, ನಮ್ಗೆ ಏನು ಪ್ರಶ್ನೆ ಇವಾಗ ಅಂದರೆ ಪ್ರಿಯ ಸದಸ್ಯರೇ, ಈ ಸಂತತಿ ಯಾರು? ಹೂ ಇಸ್ ದ ಸ್ಟಾರ್ಸ್, ದ ಸೀಡ್ಸ್ ಆಸ್ ಸ್ಟಾರ್ಸ್. ಮತ್ತು ಈ ಮರಳು ಅಂದರೆ ಸಮುದ್ರದ ಉಸುಬಿನವರು ಯಾರು? ಅಬ್ರಹಾಮನ ಸಂತತಿಯಿಂದನೇ ಈ ಲೋಕವು ಆಶೀರ್ವಾದ ಮಾಡಲ್ಪಡ್ತದೆ. ಅದು ಯಾರಪ್ಪ ಅಂತ ನಾವು ನೋಡೋದಾದರೆ ಪ್ರಿಯರೇ, ನೋಡಿ, ಹಳೆ ಒಡன்பಡಿಕೆಯಲ್ಲಿ ಜೀವಿಸಿದಂಥ ನೀತಿವಂತರು ನೋಡಿ ಯಾರಲ್ಲ? ಅಬ್ರಹಾಮ್, ಈಸಾಕ್, ಯಾಕೋಬ, ಮತ್ತು ಮೋಸೆ, ಯೋಸೆಫು, ಮೋಸೆ, ಇವರೆಲ್ಲ ಏನಾಗಿದ್ದಾರೆ? ಇವರೆಲ್ಲ ಹಳೆ ಒಡன்பಡಿಕೆಯಲ್ಲಿ ಜೀವಿಸಿದಂಥ ನೀತಿವಂತರು. ಇವರೆಲ್ಲ ಯಾರಪ್ಪ ಅಂದರೆ ಇವರೆಲ್ಲ ಅಬ್ರಹಾಮನ ಸಂತತಿ ಅಲ್ಲೋ, ಅಬ್ರಹಾಮನ ಮಕ್ಕಳು ತಾನೆ ಇವರೆಲ್ಲ, ಅಬ್ರಹಾಮನ ಹುಟ್ಟು ಬಂದಂಥ ಮಕ್ಕಳು. ಅವರು ನಾವು ನೋಡೋದಾದರೆ ಪ್ರೀತಿಯ ಸದಸ್ಯರೇ, ಈ ಸ್ಯಾಂಡ್ ಗ್ಲಾಸು ಹೊಸ ಒಡன்பಡಿಕೆಯಲ್ಲಿರುವಂಥ ನೀತಿವಂತರು ಅವರು ನಕ್ಷತ್ರದ ಸಂತತಿ. ಇದನ್ನ ವಾಕ್ಯದ ಮೂಲಕ ನಾವು ಏನು ಮಾಡೋಣ? ನಾವು ಓದೋಣ. ಅಬ್ರಹಾಮನ ಸಂತತಿ ಯಾರು? ಹಳೆ ಒಡன்பಡಿಕೆಯಲ್ಲಿ ಇದ್ದಂಥ ನೀತಿವಂತರು. ಅವರು ಕೂಡ ಅಬ್ರಹಾಮನ ಥರ ನಂಬಿಕೆಯಲ್ಲಿ ಅವ್ರೇನು ಮಾಡಿದ್ರು? ಅವರು ಒಳ್ಳೆಯ ಹೆಸರನ್ನ ಪಡ್ಕೊಂಡ್ರು. ನೆಕ್ಸ್ಟ್ ನೋಡೋದಾದರೆ ಹೊಸ ಒಡன்பಡಿಕೆ, ನ್ಯೂ ಟೆಸ್ಟಮೆಂಟು ಯಾರಪ್ಪ ಅಂತ ನೋಡಬೇಕಾದ್ರೆ ನ್ಯೂ ಟೆಸ್ಟ್ಮೆಂಟಲ್ಲಿರುವಂಥ ನೀತಿವಂತರು. ನಾವೆಲ್ಲ ಹೊಸ ಒಡன்பಡಿಕೆಯವರು, ನಾವೆಲ್ಲ ಯಾರು? ನಾವೆಲ್ಲ ನ್ಯೂ ಟೆಸ್ಟ್ಮೆಂಟಲ್ಲಿರುವಂಥ ನೀತಿವಂತರು. ನಂಬಿಕೆಯಿಂದ ಏನಾಗಿದ್ದೀವಿ? ನೀತಿವಂತರಾಗಿದ್ದೀವಿ. ಆದರೆ ನಾವು ಯಾರಾಗಿದ್ದೀವಿ ಅಂತ ನೋಡಬೇಕಾದ್ರೆ ಅಬ್ರಹಾಮನ ಸಂತತಿ. ರೆಡ್ ಕ್ಲಾಸ್ ನೋಡಿ, ಒಂದು ಸ್ಟಾರು, ಇನ್ನೊಂದು ಸ್ಟ್ಯಾಂಡು. ಸ್ಟ್ಯಾಂಡ್ ಯಾರಪ್ಪ ಅಂದರೆ ಹಳೆ ಒಡன்பಡಿಕೆ, ಓಲ್ಡ್ ಟೆಸ್ಟಿಮೆಂಟ್. ಸ್ಟಾರ್ಸ್ ಯಾರಪ್ಪ ಅಂದರೆ ನ್ಯೂ ಟೆಸ್ಟಿಮೆಂಟು. ವಾಕ್ಯದಲ್ಲಿ ಓದೋಣ ಬನ್ರಿ. ಈಗ ಅಬ್ರಹಾಮನ ಸಂತತಿ ಯಾರು? ಅದೀಗ ಇದು ಏಸಾಯ 41 8ನೇ ವಾಕ್ಯವನ್ನು ನಾವು ಓದೋಣ. ಐಸಾಯ 41 verse 8. ಐಸಾಯ 41 verse 8. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು. ಸಾಕು ಸಿಸ್ಟರ್, 8 ವಾಕ್ಯ ಮಾತ್ರ ಸಾಕು. ಏನಿದೆ ನೋಡಿ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿ. ಸಣ್ಣ ಅಬ್ರಹಾಮನ ಸಂತತಿ ಹೇಗಿರ್ತದೆ? ಒಂದು ಮರಳು ಅಂದರೆ ಸಮುದ್ರದ ಉಸುಬು ಮತ್ತು ಸ್ಟಾರ್ಸ್. ಈಗ ಹಳೆ ಒಡன்பಡಿಕಿದ್ರಲ್ಲ, ಅವ್ರನ್ನ ಏನು ಹೇಳ್ತಾರೆ ಅಂದರೆ ನನ್ನ ಸಂತತಿ ಅಂದರೆ ಯಾಕೋಬ ಇದ್ದಾರಲ್ಲ, ಇಸ್ರಾಯೇಲರು ಇದ್ದಾರಲ್ಲ, ನಾನು ಆದುಕೊಂಡಂಥ ಯಾಕೋಬೆ ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿ. ಈಗ ಕೂಡ ಇದ್ದಾರಲ್ಲ ಇಸ್ರಾಯೇಲ್ ದೇಶದವರು, ಇಸ್ರಾಯೇಲ್ ಮಕ್ಕಳು ಇದ್ದಾರಲ್ಲ, ಯಹೂದ್ಯರು ಈ ಭೂಮಿಯಲ್ಲಿ ಕೂಡ ಇವಾಗೂ ಜೀವಿಸ್ತಾ ಇದ್ದಾರಲ್ಲ, ಅವರೆಲ್ಲ ಅಬ್ರಹಾಮನ ಸಂತತಿ ಪ್ರಿಯರೇ. ಆದರೆ ನಾವು ಕೂಡ ಯಾರೆಲ್ಲ ಕ್ರಿಸ್ತನ ನಂಬಿದಾರೋ, ಯೇಸು ಸ್ವಾಮಿಯನ್ನು ನಂಬಿದಾರೋ, ಅವರು ಕೂಡ ಅಬ್ರಹಾಮನ ಮಕ್ಕಳಾಗಿದ್ದಾರೆ. ಗಲಾತ್ಯದವರಿಗೆ 3:29ನೇ ವಾಕ್ಯ ಹೋದ್ರಿ. ಗಲೇಷಿಯನ್ಸ್ 3:29. ಗಲಾತ್ಯದವರಿಗೆ 3:29. ಓದ್ರಿ ಸಿಸ್ಟರ್. 3rd chapter, Galatians 3rd chapter verse 29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ನೋಡಿದ್ರ ಪ್ರಿಯ ಸಹೋದರರೇ, ನೀವು ಕ್ರಿಸ್ತನವರಾಗಿದ್ದರೆ ಏನಾಗ್ತೀರಾ? ಅಬ್ರಹಾಮನ ಸಂತತಿಯವರು, ವಾಗ್ದಾನದ ಪ್ರಕಾರ ಬಾಧ್ಯರು ಆಗಿದ್ದೀರಿ. ವಾಗ್ದಾನದ ಯಾವ ವಾಗ್ದಾನ? ಎಲ್ಲಿ ವಾಗ್ದಾನ ಮಾಡಿದ್ರು ಪ್ರೀತಿಯ ಸಹೋದರರೇ ಅಂತ ನೋಡೋದಾದರೆ, ಇವರು ಪ್ರಿಯರೇ ಅಬ್ರಹಾಮ್ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ, ಆವಾಗ ಏನು ಮಾಡಿದ್ದಾರೆ ಇವರು? ಆವಾಗ ದೇವರು ವಾಗ್ದಾನ ಮಾಡಿದ್ರಲ್ಲ, ನಿನ್ನ ಸಂತತಿ ನಾನು ಏನು ಮಾಡ್ತೀನಿ, ನಾನು ನಕ್ಷತ್ರದಂತೆ ಆಶೀರ್ವದಿಸ್ತೀನಿ ಅಂದ್ರಲ್ಲ,
ಆ ಸಂತತಿಯವರೇ ಇಲ್ಲಿ ನಾವು ನೋಡೋದಾದರೆ ಅಬ್ರಹಾಮನ ಸಂತತಿ. ವಾಗ್ದಾನ ಕ್ರೈಸ್ತರು ನೋಡಿ, ಇಲ್ಲಿ ವಾಕ್ಯ ಏನು ಹೇಳ್ತದೆ? ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನದ ಅನುಸಾರವಾಗಿ ಬಾಧ್ಯರಾಗಿದ್ದೀರಾ. ಯಾವ ವಾಗ್ದಾನ? ಎಲ್ಲಿ ವಾಗ್ದಾನ ಮಾಡಿದ್ರು? ಮೋರಿಯ ಬೆಟ್ಟದಲ್ಲಿ ವಾಗ್ದಾನ ಮಾಡಿದ್ರಲ್ಲ ಅವರು. ಹಾಗಾದರೆ ಪ್ರಿಯರೇ, ಯಾರೆಲ್ಲ ಯೇಸುಸ್ವಾಮಿನ ಸ್ವೀಕರಿಸ್ಕೊಂಡಿದ್ದಾರೋ ಅವರೆಲ್ಲ ಏನಾಗಿದ್ದಾರೆ ಅಂದರೆ, ವಾಕ್ಯದ ಪ್ರಕಾರ ಅವರೆಲ್ಲ ಯಾರು? ಅಬ್ರಹಾಮನ ಸಂತತಿ. ನೋಡಿ, ಇನ್ನೊಂದ್ಸರಿ ಓದ್ತೀನಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು. ಯಾರು? ಈಗೆಲ್ಲ ನಾವೆಲ್ಲ ಯೇಸುಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಿಲ್ಲ, ನಾವೆಲ್ಲ ಅನ್ಯರು. ಅಂದರೆ ನಾವು ಯಹೂದ್ಯರಲ್ಲ, ನಾವೆಲ್ಲ ಅನ್ಯರು. ಆದರೆ ಯೇಸುಸ್ವಾಮಿನ ಯಾವಾಗ ಸ್ವೀಕರಿಸ್ಕೊಂಡ್ರು ಆವಾಗಿಂದ ನಾವು ಏನಾಗ್ಬಿಟ್ಟಿದ್ದೀವಿ? ಈಗ ಅಬ್ರಹಾಮನ ಸಂತತಿ. ಏನು ಸಂತತಿ ಅಂತ ನೋಡಬೇಕಾದ್ರೆ ನಕ್ಷತ್ರ, ಸ್ಟಾರ್ಸ್, ಪ್ರೀತಿಯ ಸೊರಸರೆ, ಸ್ಟಾರ್ಸ್ಗಳು. ಹೌದು ಪ್ರಿಯರೇ, ಇದನ್ನು ನಾವು ಎಲ್ಲಿ ನೋಡ್ಬೋದು? ಇನ್ನೂ ಡೀಟೇಲ್ ಆಗಿ ನೋಡಬೇಕಾದ್ರೆ ಅಂದರೆ ಹಳೆ ಒಡன்பಡಿಕೆಯಲ್ಲಿ ಇರುವಂಥವರೆಲ್ಲರೂ ಕೂಡ ಮರಳು. ಯಾಕೆ ಇವ್ರನ್ನ ಮರಳು ಅಂತಾರೆ? ನಮ್ಮನ್ನು ನಕ್ಷತ್ರ ಅಂತಾರೆ. ನಾವೆಲ್ಲ ಹೊಸ ಒಡன்பಡಿಕೆ ಸೇರಿದವರಲ್ಲ, ನಾವೆಲ್ಲ ನ್ಯೂ ಟೆಸ್ಟಮೆಂಟ್ಗೆ ನಾವು ಕೂಡ ಅಬ್ರಹಾಮನ ಮಕ್ಕಳಾಗಿದ್ದೀವಿ ಈಗ. ಆದರೆ ಯಾವ ಒಂದು ಕ್ಲಾಸ್ ಅಂದರೆ ಸ್ಟಾರ್ ಕ್ಲಾಸು, ನಕ್ಷತ್ರ. ನಕ್ಷತ್ರ ಅಂದರೆ ಪ್ರಿಯರೇ ಅದು ಆಕಾಶಕ್ಕೆ ಸೇರಿದೆ. ಮರಳು ಅಂದರೆ ಅದು ಭೂಮಿಗೆ ಸೇರಿದೆ. ಅಂದರೆ ಪ್ರಿಯರೇ, ಈ ಇಸ್ರಾಯೇಲರ ಹಳೆ ಒಡன்பಡಿಕೆದಂಥ ನೀತಿವಂತರು ಎಲ್ಲರೂ ಕೂಡ ಈ ಭೂಲೋಕದ ಆಶೀರ್ವಾದನ ಹೊಂದ್ಕೊಳ್ಳೋರಾಗಿರ್ತಾರೆ. ಅರ್ಥ್ಲಿ ಬ್ಲೆಸ್ಸಿಂಗ್ಸು. ಓಕೆ, ನಮಗೆ ಪರಲೋಕದ ಆಶೀರ್ವಾದ ಏನಾಗುತ್ತೆ? ಕೊಡಲ್ಪಡ್ತದೆ, ಹೆವೆನ್ಲಿ ಬ್ಲೆಸ್ಸಿಂಗ್ಸ್. ಆದರೆ ಪ್ರಿಯರೇ, ಅನೇಕರು ಬಂದು ಇದನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅಂದರೆ ಹಳೆ ಒಡன்பಡಿಕೆದವರು, ಹೊಸ ಒಡன்பಡಿಕೆಯವರು ಎಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ ಅಂದರೆ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ ಅಂತ ಅನೇಕರು ಅರ್ಥ ಮಾಡ್ಕೊಳ್ತಾರೆ ತಪ್ಪಾಗಿ. ಆದರೆ ಆ ಥರ ಎಲ್ಲ. ಹಳೆ ಒಡன்பಡಿಕೆಯಲ್ಲಿ ಜೀವಿಸಿದವರಿಗೆ ಭೂಲೋಕದ ಆಶೀರ್ವಾದ, ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ಅವರು ಈ ಭೂಮಿಯಲ್ಲಿ ಆಳ್ವಿಕೆ ನಡೆಸ್ತಾರೆ. ಹೊಸ ಒಡன்பಡಿಕೆ ಜೀವಿಸ್ತಾ ಇದ್ದಾರಲ್ಲ, ಅಂದರೆ ಕ್ರೈಸ್ತರು, ನಿಜವಾದ ಕ್ರೈಸ್ತರು, ಅವರಿಗೆ ಮಾತ್ರ ಪರಲೋಕದ ಆಶೀರ್ವಾದ ಕೊಡಲ್ಪಡ್ತದೆ. ಇದನ್ನು ನಾವು ಬೈಬಲಲ್ಲಿ ನೋಡೋಣ ಬನ್ನಿರಿ. ಈಗ ಪ್ರಿಯ ಸರಸರೆ, ನಮಗೂ ಅವ್ರಿಗೂ ಸೇಮ್ ಬ್ಲೆಸ್ಸಿಂಗ್ಸ್ ಅಲ್ಲ. ಅಂದರೆ ಓಲ್ಡ್ ಟೆಸ್ಟ್ಮೆಂಟ್ ಅವ್ರಿಗೂ, ಹೊಸ ಒಡன்பಡಿಕೆಯವ್ರಿಗೂ, ಹಳೆ ಒಡன்பಡಿಕೆಯವ್ರಿಗೂ ಒಂದೇ ಥರದ ಆಶೀರ್ವಾದವೂ ಇಲ್ಲ. ಅದನ್ನು ಪೌಲರು ಇಲ್ಲಿ ಬರೀತಾರೆ ನೋಡಿ. ಎಬ್ರಿದವರಿಗೆ 11ನೇ ಅಧ್ಯಾಯ, ಹೀಬ್ರೂ 11th ಚಾಪ್ಟರ್ ತುಂಬ ವಿಶೇಷವಾದ ಅಧ್ಯಾಯ ಇದು. ಓಕೆನಾ? ಹೀಬ್ರೂಸ್ ಬಂದು 11th ಚಾಪ್ಟರ್ ತುಂಬ ವಿಶೇಷವಾದ ಅಧ್ಯಾಯ. ಏನಿದ್ರ ವಿಶೇಷ ಅಂದರೆ ಇದರಲ್ಲಿ ಹಳೆ ಒಡன்பಡಿಕೆಯ ನೀತಿವಂತರ ನಂಬಿಕೆ, ಅವ್ರು ಪಡ್ಕೊಂಡ ಸಾಕ್ಷಿ ವಿಷಯವಾಗಿ ಪೌಲರು ಇಲ್ಲಿ ಬರೀತಾರೆ. ಅಲ್ಲ, ಓಲ್ಡ್ ಟೆಸ್ಟ್ಮೆಂಟ್ಲಿ ಫಸ್ಟ್ ರೈಚಸ್ ಯಾರು ಅಂತ ಕೇಳಿದ್ರೆ, ಮೊದಲನೇ ನೀತಿವಂತನು ಯಾರಂದ್ರೆ ಅದು ಹೇಬೆಲ್. ಓದನ ಬನ್ನಿ, ಹೀಬ್ರೂಸ್ 11th ಚಾಪ್ಟರ್ verse 4 ಇಂದ ಓದ್ರಿ. ನಂಬಿಕೆಯಿಂದಲೇ ಹೇಬೆಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ನೋಡಿ, ಫಸ್ಟ್ ಯಾರ ಬಂದ್ರೆ ಆಬೇಲ್. ಓಕೆನಾ? ಸಾಕು, ಒಂದೊಂದಾಗ ಓದಿಸಿ ಸಾಕು. ಮತ್ತು 5ನೇ ವಾಕ್ಯ ಹೋದ್ರಿ. ನೆಕ್ಸ್ಟ್, ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಆನೋಕನು. ಆಮೇಲೆ 7ನೇ ವಾಕ್ಯ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ಸಾಕು ಸಿಸ್ಟರ್, ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಸಾಕು. ನೋಡಿ, ಇವರೆಲ್ಲ ನೀತಿವಂತರು ಯಾರು? ಆಬೇಲು, ಆನೋಕ, ನೋವ. ಕೆಳಗಡೆ ಓದ್ಕೊಂಡೇ ಬನ್ನಿ. ಹಂಗೆ ಓದ್ಕೊಂಡೇ ಬಂದರೆ ಅಬ್ರಹಾಮನು, ಈಸಾಕನು, ಸಾರಾ, ಆಮೇಲೆ ಯಾಕೋಬ, ಯೋಸೇಫ, ಮೋಸೆ, ಇವ್ರ ಬಗ್ಗೆ ಎಲ್ಲ ಬರೀತಾ ಬರ್ತಾರೆ. ವಾಕ್ಯ ಓದಿ. ಇನ್ನೊಂದು 32ನೇ ವಾಕ್ಯ ಓದ್ರಿ ಸಿಸ್ಟರ್. 32. ಇನ್ನು ಏನು ಹೇಳಬೇಕು? ಗಿದಿಯೋನ್, ಬಾರಕ್, ಸಂಸೋನ್, ಎಫತ್, ದಾವಿದ್, ಸಮುಯೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನೋಡ್ರ ಪ್ರಿಯರೇ, ಇವ್ರ ಬಗ್ಗೆ ನಾವು ವಿವರವಾಗಿ ಹೇಳೋದಾದ್ರೆ ನನಗೇನಿಲ್ಲ, ಸಮಯ ಸಾಲದು. ಯಾರಲ್ಲ? ಸಿಮ್ಸೋನು, ಫಾರಾಗ್, ಯೆಫ್ತಾ, ದಾವಿದ. ಪ್ರಿಯರೇ, ಡೀಟೇಲ್ ಆಗಿ ಹೇಳಿದ್ರೆ ನಮಗೆ ಸಮಯ ಸಾಲಲ್ಲ. ಸೊ ಇವರೆಲ್ಲ ಏನು ಮಾಡಿದೆ ಅಂದರೆ ಇವರೆಲ್ಲ ಒಳ್ಳೆ ಸಾಕ್ಷಿನ ಪಡ್ಕೊಂಡಿದ್ದಾರೆ.
39 ಓದಿ ಸಿಸ್ಟರ್, 39, ಅದರಲ್ಲಿ 39th ವರ್ಸು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ಹ್ಮ್ ವಾಗ್ದಾನ ಫಲವನ್ನು ಹೊಂದಲಿಲ್ಲ. ನೋಡ್ರಿ, ಇಲ್ಲಿ ಒಂದು ಮಾತು ನೋಟ್ ಮಾಡ್ರಿ. ನಂಬಿಕೆಯಿಂದ ಇವ್ರು ಏನು ಮಾಡಿದ್ದಾರೆ? ಒಳ್ಳೆ ಹೆಸರನ್ನು ಪಡ್ಕೊಂಡ್ರು. ಓಕೆನಾ? ಒಳ್ಳೆ ಹೆಸರು ಪಡ್ಕೊಂಡ್ರು. ಆದರೆ ಏನಾಗಿಲ್ಲಂದ್ರೆ ವಾಗ್ದಾನದ ಫಲವನ್ನ ಅವರು ಹೊಂದಲಿಲ್ಲ. ಯಾಕೆ? ನೆಕ್ಸ್ಟ್ ವರ್ಸ್ 40 ಓದ್ರಿ ಸಿಸ್ಟರ್. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಹ್ಮ್ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರಿ, ದೇವರು ನಮಗೋಸ್ಕರ ಅಂದ್ರೆ ನಮಗೋಸ್ಕರ ಕ್ರೈಸ್ತರಿಗೆ, ಪೌಲರು ಬರೆಯೋದಿಲ್ಲ ಯಾರಿಗೆ? ಕ್ರೈಸ್ತರಿಗೆ. ಇಲ್ಲಿ ಹೇಳ್ತಾರೆ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏನು ಮಾಡಿದ್ದಾರೆ? ಏರ್ಪಡಿಸಿದ್ದಾರೆ. ನಾವಿಲ್ಲದೆ ಅವ್ರೇನಾಗಲ್ಲ, ಸಿದ್ಧಿಗೆ ಬಾರದಂತೆ ಸಂಕಲ್ಪಿಸಿದಾನೆ. ನಮಗೆ ಫಸ್ಟ್ ಬ್ಲೆಸ್ಸಿಂಗ್ಸು, ಅವ್ರಿಗೆ ನೆಕ್ಸ್ಟು. ಯಾರಿಗೆ? ಅಲ್ಲೇ ಒಡನ್ಪಡಿಕೆ. ಅವರೇ ಫಸ್ಟ್ ಬಂದಿದ್ದು ಪ್ಲ್ಯಾನಲ್ಲಿ. ನಾವು ಕ್ರೈಸ್ತರು ಸೆಕೆಂಡ್ ಬಂದು ಈಗೇನಾಗುತ್ತೆ? ಆಶೀರ್ವಾದದಲ್ಲಿ ಫಸ್ಟ್ ಯಾರಿಗೆ? ನಮಗೆ. ಇಲ್ಲಿ ಏನಂತ? ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಇಟ್ಟಿದ್ದಾರೆ. ಏನು ಶ್ರೇಷ್ಠವಾದ ಭಾಗ್ಯ ಅಂದರೆ ಪರಲೋಕದ ಆಶೀರ್ವಾದ. ಹೋದನ ಬನ್ನಿ, ಇನ್ನೊಂದು ವಾಕ್ಯ ಹೋದ್ರಿ ಹಂಗೆ. ಅದರಲ್ಲೇ ಎಬ್ರಾಯದವರೇ 3:1 ಓದ್ರಿ ಸಿಸ್ಟರ್. 3rd chapter verse 1 ಓದ್ರಿ. ನಮಗೆ ಎಂಥ ಆಶೀರ್ವಾದಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ? 3ನೇ ಅಧ್ಯಾಯ 1ನೇ ವಾಕ್ಯ. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರು. ಪರಲೋಕದ ಸ್ವಾಸ್ಥ್ಯ ಅಂದರೆ ಹೆವೆನ್ಲಿ ಕಾಲಿಂಗ್ ಅಂತ ಆಂಗ್ಲದಲ್ಲಿ ಬರುತ್ತದೆ. ಎಂತಹ ಕಾಲಿಂಗ್? ನಮಗೆ ಪರಲೋಕದ ಒಂದು ಆಶೀರ್ವಾದ. ಪ್ರಿಯರೇ, ಇವರಿಗೆಲ್ಲ ಭೂಲೋಕದ ಆಶೀರ್ವಾದ ದೇವರು ಕೊಡ್ತಾರೆ. ಸೊ ಇದರಲ್ಲಿ ಯಾರಂದರೆ ಫಸ್ಟ್ ಆಬೇಲಿಂದ ಹಿಡಿದು ಲಾಸ್ಟ್ ಯಾರಪ್ಪ ಅಂದರೆ ಅಲೌಡ್ ಅಂಡ್ ಪಡಿಕೆ. ಲಾಸ್ಟ್ ನೀತಿವಂತನು ಯಾರು ಗೊತ್ತಾ ನಿಮಗೆ? ಸ್ನಾನಿಕನಾದ ಯೋಹಾನ. ಅವರ ವಿಚಾರವಾಗಿ ಯೇಸು ಏನು ಹೇಳ್ತಾರೆ ನೋಡಿ, ಒಂದು ವಾದನ ಹೋದ್ರಿ. 11 ಮತ್ತಾಯ 11 ಹೋದ್ರಿ. ಮತ್ತಾಯ 11ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ಓದೋಣ. ಮ್ಯಾಥ್ಯೂ 11 verse 11 ಓದ್ರಿ. ಪ್ರಿಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನ್ ಹೇಳ್ಬಿಟ್ರಿ? ಇಲ್ಲಿ ಒಂದು ಮಾತು ನೋಡ್ಕೊಳ್ಳಿ. ಸ್ತ್ರೀಯಲ್ಲಿ ಹುಟ್ಟಿರೋರೊಳಗೆ ಸ್ನಾನಿಕನಾದ ಯೋಹಾನಗಿಂತ ದೊಡ್ಡವನು ಎದ್ದಿಲ್ಲ. ಅಂದ್ರೆ ಈ ಭೂಮಿಲಿ ಹುಟ್ಟವರು ಎಲ್ಲರೂ ಹುಟ್ಟಿದಾರಲ್ಲ, ಎಲ್ಲರಿಗಿಂತ ದೊಡ್ಡವನು ಯಾರಂತ ಸ್ವಾಮಿ ಹೇಳ್ತಾರೆ ಅಂದ್ರೆ ಸ್ನಾನಿಕನಾದ ಯೋಹಾನ, ಅವರೇ ದೊಡ್ಡವರು. ಆದ್ರೆ ಇಲ್ಲೊಂದು ಮಾತು ನೋಡಿ ನೆಕ್ಸ್ಟ್. ಆದರೆ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತ ದೊಡ್ಡವನಾಗಿದ್ದಾನೆ ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಅಂದರೆ ಪರಲೋಕದಲ್ಲಿ ಇದ್ದಂಥ ಚಿಕ್ಕವನ್ನ ಸ್ನಾನಿಕನಾದ ಯೋಹಾನದ ತಂದರೆ ಸ್ನಾನಿಕನ ಯೋಹಾನ ಏನಾಗ್ಬಿಡ್ತಾರೆ? ಅವನಿಗಿಂತ ಇವರು ಚಿಕ್ಕವನಾಗ್ತಾರೆ. ಭೂಲೋಕದಲ್ಲಿರುವಂಥ ಎಲ್ಲ ಜನರನ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ಸ್ನಾನಿಕನ ಯೋಹಾನ ದೊಡ್ಡವರು. ಅರ್ಲ ಪರಲೋಕದಲ್ಲಿ ಇರುವಂಥ ಚಿಕ್ಕವ್ರನ್ನ ತಂದು ಸ್ನಾನಿಕನಾದ ಯೋಹಾನ ಹತ್ರ ನಿಲ್ಲಿಸಿದ್ರೆ ಸ್ನಾನಿಕನ ಯೋಹಾನ ಹೆಂಗಿರ್ತಾರಂತೆ? ಅವನಿಗಿಂತ ಚಿಕ್ಕವನಾಗ್ಬಿಟ್ರು. ಯಾಕಂದರೆ ಪರಲೋಕದಲ್ಲಿ ಇರೋ ದೂತರು ಬಂದು, ದೂತ ನೋಡಿ ಪ್ರಿಯರೇ, ದೂತರು ಮನುಷ್ಯರಿಗಿಂತ ದೊಡ್ಡವರಲ್ಲ. ಬೈಬಲ್ ಹೇಳ್ತದಲ್ಲ, ನೀವು ಭೂಮಿಯಲ್ಲಿ ಎಷ್ಟೋ ದೊಡ್ಡವರಾಗಿದ್ರು ಕೂಡ ಫೋನ್ ಒಂದು ನಿಮಿಷ ಬಿದ್ದೆ ಫೋನ್ ಅಷ್ಟೇ. ಪ್ರಿಯ ಸೋದರರೇ, ಭೂಮಿಯಲ್ಲಿ ನೋಡಿ ಸ್ನಾನಿಕನಾದಂಥ ಯೋಹಾನೇ ಈ ಭೂಮಿಯಲ್ಲಿರೋ ಎಲ್ಲರಿಗಿಂತ ದೊಡ್ಡವರು. ಪರಲೋಕಕ್ಕೆ ಕಂಪೇರ್ ಮಾಡಿದ್ರೆ ಪರಲೋಕದಲ್ಲಿರುವಂಥ ಚಿಕ್ಕವನು ಅವನಿಗಿಂತ ದೊಡ್ಡವನು. ಹಾಗಾದ್ರೆ ಏನರ್ಥ ಇದು? ಸ್ನಾನಿಕನಾದ ಯೋಹಾನ ಈ ಭೂಮಿಗೆ ಸೇರ್ತಾರೆ. ಭೂಮಿಯಲ್ಲಿ 1000 ವರ್ಷ ಕ್ರೈಸ್ತನ ಆಳ್ವಿಕೆಯಲ್ಲಿ ಭೂಮಿಯಲ್ಲಿ ಏನು ಮಾಡ್ತಾರೆ? ಆಳ್ವಿಕೆ ನಡೆಸ್ತಾರೆ. ಇದ್ರ ಬಗ್ಗೆ ಡೀಟೇಲ್ ನೋಡೋಣ. ನೆಕ್ಸ್ಟ್ ಥರ್ಡ್ ಪಾರ್ಟಲ್ಲಿ ನಾವೇನು ಮಾಡೋಣ? ಇದು ಡೀಟೇಲ್ ನೋಡೋಣ, ಅವ್ರ ಆಳ್ವಿಕೆ ಹೆಂಗಿರ್ತದೆ ಅಂತ ನಾವು ಡೀಟೇಲಾಗಿ ನೋಡೋಣ. ಆದರೆ ಈಗ ನಾವು ಮಾತೇನಪ್ಪ ಅಂದರೆ, ಅನೇಕರು ಬಂದು ಹಳೆ ಒಡன்பಡಿಕೆ ಹೊಸ ಒಡன்பಡಿಕೆ ಎಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ? ಪರಲೋಕ ಹೋಗ್ತಾರೆ ಅನ್ಕೊಳ್ತಾರೆ. ಬೇರೆ ಹಳೆ ಒಡன்பಡಿಕೆಯವರು ಯಾರು ಕೂಡ ಪರಲೋಕಕ್ಕೆ ಹೋಗುವಂಥ ಸ್ವಾಸ್ಯವೂ ಅವ್ರಿಗೆ ಇಲ್ಲ. ದೇವರು ಅದನ್ನು ಕೊಟ್ಟಿಲ್ಲ.
ಏನಪ್ಪ ಅಂತ ನೋಡೋದಾದರೆ ಪ್ರೀತಿಯ ಸದಸ್ಯರೇ, ಇಲ್ಲಿ ನೋಡಿ, ಅನೇಕರು ಬಂದು ಎಲಿಯಾ ಹೋದ್ರಲ್ಲ ಬ್ರದರ್ ಅಂತ ಹೇಳ್ತಾರೆ. ಎಲಿಯಾ ಪರಲೋಕಕ್ಕೆ ಹೋದ್ನಲ್ಲ ಅಂತ ಅನೇಕರು ಹೇಳ್ತಾರೆ ಅಲ್ವಾ. ವಾಕ್ಯ ಕೂಡ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬನ್ನಿ ಅದು ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. 2 ಅರಸುಗಳು 2ನೇ ಅಧ್ಯಾಯ, 2 ಅರಸುಗಳು 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ಓದ್ರಿ. ಸೆಕೆಂಡ್ ಕಿಂಗ್ಸ್ 11th chapter verse 2 ಓದೋಣ, ಓದ್ರಿ ಸಿಸ್ಟರ್. 2ನೇ ವಾಕ್ಯ ಸಂಶಯ ಸಿಸ್ಟರ್, 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಸೆಕೆಂಡ್ ಚಾಪ್ಟರ್ verse 11 ಓದೋಣ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ನೋಡ್ರಿ ಪ್ರಿಯರೇ, ಇಲ್ಲಿ ಇದನ್ನ ಅನೇಕರು ಇಟ್ಕೊಂಡು ಏನ್ ಮಾಡ್ತಾರೆ, ಅಲೆ ಒಡன்பಡಿಕೆಯವರು ಕೂಡ ಪರಲೋಕಕ್ಕೆ ಹೋಗ್ತಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಪ್ರೀತಿಯ ಸದಸ್ಯರೇ, ಯಾಕಂದ್ರೆ ಇಲ್ಲಿ ಕೂಡ ವಾಕ್ಯ ಹಿಂಗ್ ಬರೆಯಲ್ಪಟ್ಟಿದೆ. ಮತ್ತು ಆನೋಕನ ವಿಷಯವಾಗಿ ಕೂಡ ನಾವು ನೋಡೋದಾದ್ರೆ, ಆನೋಕನು ಕೂಡ ಎತ್ತಲ್ಪಟ್ಟನು ಅಂತ ಅನೇಕರು, ಅವನು ಕೂಡ ಪರಲೋಕಕ್ಕೆ ಹೋಗ್ಬಿಟ್ಟ ಅಂತ ಅನ್ಕೊಳ್ತಾರೆ. ಸರಿ ಪ್ರಿಯರೇ, ಇವ್ರು ಪರಲೋಕಕ್ಕೆ ಹೋದ್ರ ಇಲ್ವಾ ಅಂತ ನಾವೇನು ಮಾಡೋಣ, ಈಗ ನಾವು ಅದನ್ನು ಹುಡುಕೋಣ. ಯೇಸ್ವಾಮಿ ಹತ್ರ ಕೇಳೋಣ ಬಂದು, ಸ್ವಾಮಿ ಈ ಥರ ನಮಗೇನಿದೆ, ಡೌಟ್ ಇದೆ, ಎಲಿಯನು ಪರಲೋಕಕ್ಕೆ ಬಂದಿದ್ದಾರಾ, ಸ್ವಲ್ಪ ಏನು ಮಾಡಿ ನಮಗೆ ತಿಳಿಸಿ ಅಂತ ಕೇಳೋದಾದರೆ ಬನ್ನಿ ಕೇಳೋಣ. ಯೋಹನ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ನಾವು ಓದೋಣ. ನೋಡಿ ಅಲ್ಲಿ ಏನು ಹೇಳ್ತಾರೆ, ಓದ್ರಿ ಸಿಸ್ಟರ್. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ನೋಡ್ರ ಪ್ರಿಯರೇ, ಕ್ಲಿಯರ್ ಆಗಿಬಿಟ್ರಾ? ಯೇಸ್ವಾಮಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಪರಲೋಕದಿಂದ ಇಳಿದು ಬಂದಂತ ಮನುಷ್ಯ ಕುಮಾರನೇ ಹೊರತು ಪರಲೋಕಕ್ಕೆ ಯಾರನ್ನಾಗಿಲ್ಲಂತೆ, ಯಾರು ಕೂಡ ಪರಲೋಕಕ್ಕೆ ಏರಿ ಹೋಗಲಿಲ್ಲ. ಏಲಿಯಾ ಕೂಡ ಹೋಗ್ಲಿಲ್ಲ, ಆನೋಕನ ಕೂಡ ಹೋಗ್ಲಿಲ್ಲ. ಇಲ್ಲಿ ಸ್ವಾಮಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಯಾರು ಮಾತ್ರ ಹೋಗಿದಾರಂತೆ, ಮನುಷ್ಯ ಕುಮಾರನು. ಯೇಸುನ ಬಿಟ್ಟು ಬೇರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಅನೇಕರಿಗೆ ಸುಳ್ಳೆಲ್ಲ ಹೇಳ್ತಾರಲ್ಲ, ನಾನು ಪರಲೋಕಕ್ಕೆ ಹೋದೆ, ಅವ್ರನ್ನ ನೋಡಿದೆ, ಇವ್ರನ್ನ ನೋಡಿದೆ ಅಂತೆಲ್ಲ ಕೂಡ ಹೇಳ್ತಾರಲ್ಲ. ಬೇರೆದೆಲ್ಲ ಸುಳ್ಳು. ಯಾಕಂದರೆ ಸ್ವಾಮಿ ಕ್ಲಿಯರ್ ಆಗಿ ಹೇಳ್ಬಿಟ್ರು, ಯೇಸು ಸ್ವಾಮಿ ಬಿಟ್ಟು ಯಾರು ಕೂಡ ಪರಲೋಕಕ್ಕೆ ಏರ್ಲಿಲ್ಲ, ಏರಿ ಹೋದವನಲ್ಲ. ಹಾಗಾದರೆ ಎಲಿಯಾ ಮತ್ತು ಇವರೆಲ್ಲ ಎಲ್ಲಿ ಹೋದ್ರು? ಪ್ರಿಯ ಸರಸರೇ, ಎಲಿಯಾ ಮತ್ತು ಆನೋಕ ಎಲ್ಲರೂ ಕೂಡ ಈ ಭೂಮಿಯಲ್ಲೇ ಎಲ್ಲೋ ಜೀವಿಸಿ ಏನಾಗಿದ್ದಾರೆ, ಸತ್ತಿದ್ದಾರೆ. ದೇವರ ಆತ್ಮವು ಅವ್ರನ್ನ ತೆಗೆದುಕೊಂಡು ಅವ್ರನ್ನ ಬೇರೆ ಕಡೆ ಏನಾಗಿದೆ, ಎಲ್ಲೋ ಒಂದು ಕಡೆ ಅವ್ರನ್ನ ಇಟ್ಟಿತ್ತು. ಅದರಲ್ಲಿ ನಾವು ಓದೋಣ ಬನ್ನಿ. ಅದರಲ್ಲಿ ಹೇಳ್ತಾರೆ, 2 ಅರಸುಗಳು 2ನೇ ಅಧ್ಯಾಯದಲ್ಲಿ 16ನೇ ವಾಕ್ಯವನ್ನು ಓದ್ರಿ. ಅಲ್ಲಿ ಏನಾಯ್ತಂತ ಅಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯ ಓದೋಣ ಬನ್ರಿ. ದೇವರ ಆತ್ಮ ಆ ಎಲಿಯನ್ನ ಏನು ಮಾಡಿದ್ದಾರೆ, ಅವರು ಬೆಟ್ಟ ಎಲ್ಲೋ ತಗೊಂಡು ಹೋಗಿ ಅದನ್ನು ಬಿಟ್ಟಿದೆ. ಎಲಿಯನ್ ಎಲ್ಲೋ ಭೂಮಿಯಲ್ಲಿ ಜೀವಿಸೇನಾಗಿದ್ದಾರೆ, ಸತ್ತಿದ್ದಾರೆ ಎಂಬುದಕ್ಕೆ ಬೈಬಲಲ್ಲಿ ಬರೆದಿದೆ. 16ನೇ ವಾಕ್ಯ ಓದ್ರಿ ಸಿಸ್ಟರ್, 16th verse. 2 ಅರಸುಗಳು 2:16. ಓದಿ. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆ ಆಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ನೋಡಿದ್ರೆ ಪ್ರೀತಿಯ ಸರಸರೇ, ಯಾಕೆ ಈ ಮಾತನ್ನ ಇವ್ರು ಹೇಳ್ತಾರೆ ಅಂದ್ರೆ, ಎಲೀಸನ ಸೇವಕರು ಅವ್ರು ಬಂದು ಅವನ ಹತ್ರ ಹೇಳ್ತಾರೆ, ನಾವು ಹೋಗಿ ನಿಮ್ಮ ಯಜಮಾನ ಏನ್ ಮಾಡ್ತೀವಿ, ನಾವು ಹುಡುಕ್ತೀವಿ. ಯಾಕಂದ್ರೆ ದೇವ್ರ ಆತ್ಮ ಏನ್ ಮಾಡಿರ್ತದೆ, ಅವನ ಎಲ್ಲೋ ಒಂದು ಬೆಟ್ಟದಲ್ಲಿ ಎಲ್ಲೋ ಏನು ಮಾಡಿರ್ತದೆ, ಇಟ್ಟಿರ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ಅವ್ರು ಕೇಳ್ಕೊಂಡ್ರು ಅಂತ ನೋಡೋದಾದರೆ, ಪ್ರೀತಿಯ ಸರಸ, ಎಲಿಯನ ಜೀವಿತದಲ್ಲಿ ಇದು ಅವಾಗವ ನಡೀತಾ ಇತ್ತು. ಎಲಿಯಲ್ಲಿ ಮಾತಾಡ್ತಾ ಇದ್ರು, ಸಡನ್ ಆಗಿ ದೇವರ ಆತ್ಮ ಅವ್ರನ್ನ ತಗೊಂಡು ಎಲ್ಲೋ ಒಂದು ಕಡೆ ಏನು ಮಾಡ್ತಾ ಇದ್ರು, ಬಿಡ್ತಾ ಇತ್ತು. ಇದು ಇನ್ನೊಂದು ಕಡೆ ಕೂಡ ಆಗಿದೆ ನೋಡಿ, ಅದನ್ನು ಕೂಡ ನಾವು ಓದೋಣ. ಇದು ನೀವು ಬೈಬಲಲ್ಲಿ ಪೂರ್ತಿಯಾಗಿ ಓದಿಗೆ 18ನೇ ಅಧ್ಯಾಯ 1 ಅರಸು 1 Kings 18th chapter ನೀವು ಡೀಟೇಲ್ ಆಗಿ ಅಲ್ಲಿ ಓದ್ಕೊಳ್ಳಿ. ಅಲ್ಲಿ ಏನು ನಡೀತದೆ ಅಂದರೆ, ಎಲಿಯಾ ಬಂದು ಆಗ ಅವನಿಗೆ ಮಳೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು.
3.5 years ಮಳೆ ಇಲ್ಲ. ಪುನಃ ಬರ್ತಾರೆ, ಬಂದು ಒಬೇದ್ಯ ಅಂತ ಅವನ ಸೇವಕನ ಹತ್ರ, ಆಗಾಬನ ಸೇವಕನ ಹತ್ರ ಹೇಳಿ ಕಳಿಸ್ತಾರೆ, ಹೋಗಿ ನಾನು ಬಂದಿದ್ದೀನಿ ಅಂತ. ಏನು ಮಾಡಿ ನೀನು ಆಗಾಬನಿಗೆ ಹೇಳು ಅಂತ ಹೇಳಿ ಕಳಿಸುವಾಗ ಅಲ್ಲಿ ಅವನು ಹೇಳೋ ಒಂದು ಮಾತನ್ನು ಕೇಳೋಣ, ಓದೋಣ ನೋಡಿ. ಬನ್ನಿ 11 ಓದ್ರಿ ಸಿಸ್ಟರ್. 18th chapter verse 11 and 12 ಓದೋಣ. ಈಗಿದ್ದರೂ ನೀನು ನನಗೆ ಎಲಿಯನು ಬಂದಿದ್ದಾನೆಂದು ನಿನ್ನ ಒಡೆಯನಿಗೆ ತಿಳಿಸು ಎಂಬುದಾಗಿ ಆಜ್ಞಾಪಿಸುವುದೇನು? ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಅಹಾಬನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು. ನೋಡ್ರ ಪ್ರೀತಿಯ ಸರಿ ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಒಬದ್ಯ ಹೇಳ್ತಾನೆ, ಎಲಿಯನ್ಗೆ ನಾನು ಹೋದ ಮೇಲೆ ಆಗಾಬನಿಗೆ ನಾನು ಹೇಳಕ್ಕೆ ಹೋಗ್ತೀನಿ. ಆ ಗ್ಯಾಪಲ್ಲಿ ದೇವರ ಆತ್ಮ ನಿಮ್ಮನ್ನು ಏನು ಮಾಡುತ್ತೆ, ಇಲ್ಲಿಂದ ಎಲ್ಲೋ ಒಂದು ಕಡೆ ತೆಗೆದೋಗ್ಬಿಟ್ರೆ, ನಾನು ಹೋಗಿ ಆಗಾಬನ ಹೇಳಿ ನೀನು ಇಲ್ಲ ಅಂದರೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಏನು ಮಾಡಿಬಿಡ್ತೆ, ನನ್ನ ಹತ್ರ ಸುಳ್ಳು ಹೇಳ್ತೀಯ ಅಂತ ನನ್ನ ಸಾಯಿಸ್ಬಿಡ್ತಾನಲ್ಲ ಅಂತ ಅಲ್ಲಿ ಹೇಳ್ತಾರೆ. ಪ್ರಿಯರೇ, ಹಾಗಾದರೆ ನಮಗೇನು ವಿಷಯ ಅಂದರೆ, ಪರಲೋಕದಲ್ಲಿ ಎಲಿಯ ಕೂಡ ಹೋಗಿಲ್ಲ, ಆನೋಕನೂ ಹೋಗಿಲ್ಲ. ಎಲ್ಲಿ ಹೋದ್ರು ಅಂದರೆ ಪವಿತ್ರಾತ್ಮವು ಅವ್ರನ್ನ ತಗೊಂಡು ಎಲ್ಲೋ ಒಂದು ಕಡೆ ಏನಾಯಿತು, ಬಿಟ್ಟಿದೆ. ಏನಾಗ್ತಾ ಇತ್ತು, ಪರಲೋಕಕ್ಕೆ ಹೋಗಿದ್ರೆ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ರು ಅಲ್ವಾ, ಎಲಿಯ ಬಿಟ್ಟು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಏನ್ ಹೇಳ್ಬಿಟ್ರು, ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ, ಮನುಷ್ಯ ಕುಮಾರನ ಹೊರತು. ಇದೇ ರೀತಿಯಾಗಿ ನೀವು ಬೈಬಲ್ ನೋಡೋದಾದ್ರೆ ಫಿಲಿಪನ್ಗೂ ಕೂಡ ಈ ರೀತಿಯಾಗಿ ನಡೆದಿದೆ.